ಇದೇ ಗದಗಿನ ತೋಂಟದ ಸಿದ್ಧಲಿಂಗ ಸ್ವಾಮಿ ಮಠಕ್ಕಾದಾಗ ಏನೂ ಇದ್ದಿದ್ದಿಲ್ಲ. ಎಷ್ಟು ಕಷ್ಟಪಟ್ಟು ದುಡಿದ್ರು. ಇವತ್ತು ಮಠ ಆರ್ಥಿಕವಾಗಿ ಬೆಳೀತು, ಶೈಕ್ಷಣಿಕವಾಗಿ ಬೆಳೀತು. 600 ಪುಸ್ತಕ ಪ್ರಿಂಟ್ ಮಾಡ್ಯಾರ, 100 ಶಾಲೆ ಕಾಲೇಜು ತೆಗೆದಾರ, 3-4 ಎಕರೆ ಭೂಮಿ ಮಾಡ್ಯಾರ. ಬಹುಶಃ 3000 ಶಿವಾನುಭವ ಇಡೀ ಪ್ರಪಂಚದಾಗ ಎಲ್ಲಾರ ಆಗ್ಯಾವಂದ್ರೆ ಅದು ತೋಂಟದಾರ ಮಠದಾಗ ಆಗ್ಯಾವ. ಅದು ಗಿನ್ನೀಸ್ ದಾಖಲೆ. ಸಣ್ಣ ತಾಕತ್ತೆ ನೀವು ಸಿಂದಗಿ ಸ್ವಾಮಿಗಳು, ಗದಗಿನ ಜಗದ್ಗುರು. ಇಷ್ಟೆಲ್ಲ ಮಾಡಿದ್ರು ಸ್ವಾಮಿ ಒಂದು ದಿನ ತನ್ನ ಮಠದಾಗ ರಕ್ತ ಸಂಬಂಧಿಗಳನ್ನ ತಂದಿಟ್ಕೊಂಡಿಲ್ಲ. ನಾವು ನೋಡಿದ್ವಿ. ಒಂದು ದಿನಾನಾರ ಎಲ್ಲಾರ ಯಾವ್ದಾರ ಖಾತ್ಯಾಕ ತಮ್ಮ, ಅಣ್ಣ ಅಥವಾ ದೊಡ್ಡವನ ಮಕ್ಕಳು, ಸಣ್ಣವನ ಮಕ್ಕಳು ಅಥವಾ ಅಳಿಯಾಗಳು ಎಲ್ಲಾರ ಒಂದು ಕಡೆನಾರ ಒಂದು ಛ ಛ ಛ ಛ ಎಂಥ ವೈರಾಗ್ಯ, ಎಂಥ ಶ್ರದ್ಧೆ, ಎಂಥ ಭಕ್ತಿ ಪುಣ್ಯಾತ್ಮ ನೆನೆಸ್ಬೇಕಿಂತ ಇಂಥ ಸಂದರ್ಭದಲ್ಲಿ. ಬರೀ ಅವ್ರನ್ನ ಮಾತಾಡ್ಸಾಕ ಅವ್ರಿಗೆ ಒಂದಿಷ್ಟು ಅಪಘಾತ ಆದಾಗ, ಆಕ್ಸಿಡೆಂಟ್ ಆದಾಗ ಮಾತಾಡ್ಸಾಕ ಅವ್ರು ಹೋದ್ರ ಸಿಕ್ಕಾಪಟ್ಟಿ ಕಣ್ಣು ಕಿಸ್ತು ನೋಡಿದ್ರಂತ. ಎದಕ್ಕೆ ಬಂದೇವಾ, ಏನು ಕೆಲಸ ನಿಂದ ಮಠದಾಗ? ಎಲ್ಲರೂ ಬರ್ತಾರಂತ ಬಂದೀನಿ. ಅವ್ರು ಬರವಲ್ರಕ್ಕ, ನಿಂದೇನು ಕೆಲಸ ಐತೆ ಹೋಗಿ ಮನಿಗೆ ಅಂದ್ರಂತ. ಸ್ವತಃ ಡಂಬಳದಂತ ಡಂಬಳು ತೋಟದಾಗ ಅಲ್ಲಿ ಯಾರು ಬಂದಾರು ನೋಡಪ್ಪ ಅಂದ್ರೆ ಬೇಲಿನ ಹಾರಿ ಬಿಟ್ಟಿದ್ಲಂತ ಆ ಮುದುಕಿ. ಇನ್ನು ಹಿಂದಗಡೆ ಎಲ್ಲಿ ಕಂಡ್ರೆ ಬೇದಿಗಿದಾನ ಸರಿ ಸ್ವಾಮಿ ಅಂತೇಳಿ ಅಂದರೆ ಇಷ್ಟು. ಅದೇ ಅವತ್ತು ಅಲ್ಲೇ ಲಿಂಗೈಕ್ಯರಾದರೂ ಸಹಿತ ಹೋಗಲಿಲ್ಲ ಅವ್ರು. ನಮಗೆಲ್ಲೋ ತಾಯಿ ತಂದೆ ಹುಡುದಾರ ಹರಿದು ಹೋಗೋದು ಬಂದ್ವಿ ನಾವು. ಜಗತ್ತ ನಮ್ಮ ತಾಯಿ ತಂದೆ ಅಂದರು. ಇವತ್ತು ಸಾವಿರಾರು ಕೋಟಿ ರೂಪಾಯಿ ಉತ್ತರ ಕರ್ನಾಟಕದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಶ್ರೀಮಂತ ಮಠವನ್ನು ಮಾಡಿದರು. ಲಿಂಗಾಯತರ ತಿರುಪತಿ ಅದು ತೋಂಟದಾರಿ ಸಂಸ್ಥಾನ ಮಠ. ಉತ್ತರ ಕರ್ನಾಟಕದಾಗ ಹೈಕಮಾಂಡ್ ಅಂದ್ರೆ ಗದಗಿನ ಸ್ವಾಮಿಗಳು. ಯಾಕಂದ್ರೆ ಅವ್ರ ಕೆಳಗ ಉಳಿದ ಎಲ್ಲ ಮಠಗಳು. ಅವ್ರು ಬರ್ತಾರಂದ್ರೆ ಸುಮ್ಮನೆ ಎದ್ದು ಕೈ ಮುಗಿದು ನಿಂತು ಬಿಡ್ಬೇಕು. ಅವ್ರು ಉಳಿದವ್ರು ಏನು ಕ್ವಾಸ್ ಅನ್ನಂಗಿಲ್ಲ. ಹಂಗದು ಆ ಪೀಠನ ಹಂಗದು. ಯಡಿಯೂರು ತೋಂಟದ ಸಿದ್ಧಲಿಂಗರ ನೇರ ಪೀಠಿದು. ಇಂಥ ಸ್ವಾಮಿಗಳು ಇಷ್ಟೆಲ್ಲ ದುಡಿದ್ರು, ಗಳಿಸಿದ್ರು. ನಾನು ಹುಟ್ಟಿದ ಹಿರೇಮಠ ನಂದದು, ಅದಕ್ಕೆ ಏನಾರ ಕನಸು ಮನಸ್ಸಿನಾಗ ಮಾಡ್ಬೇಕಂತೇಳಿ ಒಂದು ದಿನ ವಿಚಾರ ಮಾಡಲಿಲ್ಲ. ಸಂಬಂಧ ಇಲ್ಲ, ಸೂತ್ರ ಇಲ್ಲ. ಒಬ್ಬ ಸಮರ್ಥ ಸ್ವಾಮಿಗಳ ಹೆಸರಲ್ಲಿ ವಿಲ್ಲು ಬರೆದಿಟ್ಟು ಹೋದ್ರು. ರಕ್ತ ಸಂಬಂಧಿಗಳು ಹಚ್ಕೊಳ್ಳಿಲ್ಲ. ಇಂಥ ಪುಣ್ಯಾತ್ಮರಿ ನಾಡಿಗೆ ಬಂದ್ರಂತೇಳಿ ಇವತ್ತಿಗೂ ಕರ್ನಾಟಕ ಚಲೋ ಉಳ್ಕೊಂಡೈತಿ. ಕಾರಣ ತ್ಯಾಗಿಗಳು ಬರಬೇಕು. ಎಲ್ಲಾರ ನಾನು ಸ್ವಾಮಿ ಚಲೋ ಅದೀನಿ, ಇಷ್ಟೆಲ್ಲ ಮಾಡೀನಿ, ನಾನು ವಂಶದವ್ರನ್ನ ತರ್ತೀನಿ ಅಂದ್ರೆ ನಿನ್ನ ಹೆಂಗೆ ಸ್ವಾಮಿ ಅಂತಾರಪ್ಪ? ಅಪ್ಪನ ಮಗ ವಾರಸ ಹಾಕನ, ಸ್ವಾಮಿ ಅಣ್ಣನ ಮಗ ತಮ್ಮನ ಮಗ ವಾರಸ ಹಾಕನ. ವಿರಕ್ತಾಶ್ರಮ ಎಲ್ಲೈತಿ? ವಿರಕ್ತ. ರಕ್ತ ಸಂಬಂಧಿಗಳನ್ನು ದೂರ ಇಟ್ಟವನೇ ವಿರಕ್ತ. ನೆನಪಿಟ್ಕೊಂಡ್ಬಿಟ್ರೆ ಒಂದ ಸಲ ನೀವು ಲೆಕ್ಕ ಹಾಕಿಬಿಡ್ರಿ. ಮಠಕ್ಕೆ ಹೋದಾಗ ಆ ಮಠದಾಗ ಸ್ವಾಮಿಗೆ ಹತ್ತಿರದವರು ಸಂಬಂಧಿಕರು ಯಾರು ಅದಾರಂದ್ರೆ ಇವ ಪಕ್ಕ ಅಲ್ಲ ಅಂತ ಕಾಟ್ ಹಾಕಿಬಿಡ್ರಿ. ಅಕಸ್ಮಾತ್ ಅವ ಎಲ್ಲಿ ಹುಟ್ಟ್ಯಾನ ಅನ್ನೋದು ಅವ್ನು ಗೊತ್ತಿರಬಾರ್ದಂತ ಹಂಗೆ ಬದುಕಬೇಕಂತ ವಿರಕ್ತರು. ಅವ ಎಲ್ಲಿ ಹುಟ್ಟ್ಯಾನ, ಯಾರ ಅವನು ಕೇಳಿದ್ರೆ ನಿಮ್ಮ ಮೂಲ ಪ್ಲೇಸ್ ಯಾವುದ್ರಿ, ನಿಮ್ಮ ತಂದೆ ತಾಯಿ ಯಾರಂದ್ರೆ ನೀವಾರಿ ಅಂತ ಹೇಳಿಬಿಡ್ಬೇಕಂತ. ಹಿಂಗೆ ಅವ್ರ ಭಾವನೆಗಳಿರಬೇಕು. ಅದಕ್ಕೆ ವಿರಕ್ತರು ಅಂತ ಕರೀತಾರೆ. ನಾವು ಎಷ್ಟು ವಿಚಿತ್ರ ಅಂದರೆ ಎಲ್ಲ ನಮ್ಮ ಮಠದ ಮ್ಯಾನೇಜರ ನೋಡ್ತಾರೆ, ದಾಸೋಹನವರ ನೋಡ್ತಾರೆ, ಸಾಲಿನವರ ನೋಡ್ತಾರೆ, ಕಾಲೇಜಿನವರ ನೋಡ್ತಾರೆ. ಅವ್ರು ಪೂರ್ವಾಶ್ರಮದಾಗ ನಮ್ಮ ತಮ್ಮ ನಾಚಿಗೆ ಬರ್ಬೇಕು, ಹಣಿ ಬಿಡ್ಕೋ. ಇದನ್ನು ಎಂದು ನಾವು ತಿಳಿದ ಸ್ವಾಮಿಗಳು ಮಾಡಬಾರ್ದು. ಮಹಾಪಾಪ. ಸಮಾಜ ಕ್ಷಮಾ ಮಾಡೋದಿಲ್ಲ, ಬಸವಣ್ಣ ಕ್ಷಮಾ ಮಾಡೋದಿಲ್ಲ, ಪರಮಾತ್ಮ ಕ್ಷಮಾ ಮಾಡೋದಿಲ್ಲ. ನಾವು ಸಮಾಜದ ಮಕ್ಕಳು. ವಿರಕ್ತ ಮಠಗಳು ಸಮಾಜದ ಆಸ್ತಿ. ಅವು ಸಮಾಜಕ್ಕೆ ಉಳಿಬೇಕ ಹೊರತು ಎಂದೂ ಸಂಸಾರಿಕರ ಪಾಲ ಆಗಬಾರದು. ಸಡ್ಲು ಬಿಟ್ರಿ ಹಕ್ಕವ ಶಿವಾಯ. 6,000 ಮಠ ಇದ್ವ, ಅದ್ರಾಗ ಹೋಗ್ಯಾವೀಗಾಲೆ 3,000 ಮಠ. ಇನ್ನು 2,000 ಮಠ ಕೋಮಾ ಸ್ಟೇಜ್ನಾಗ ಅದಾವ. ಅಂದ್ರೆ ಇವತ್ತು ಸಾಯ್ತಾವ, ನಾಳೆ ಸಾಯ್ತಾವ. ಇನ್ನು ಉಳಿದುವ 1,000 ಉಳ್ದಾವ. ಮತ್ತು ಅವು ಗಪಿತ ಗಯ ಆಗಿಬಿಟ್ರೆ ಮುಗ್ದ ಹೋಗಿಬಿಡ್ತೈತಿ ಪರಿಸ್ಥಿತಿ. ಸ್ವಾಮಿಗಳೇ, ಚಲೋ ಮಕ್ಕಳನ್ನ ಇಂಜಿನಿಯರ್ನ ಡಾಕ್ಟರ್ನ ಮಾಡ್ತೀರಿ, ದಡ್ಡ ಮಕ್ಕಳನ್ನ ಮಠಕ್ಕೆ ಸ್ವಾಮಿ ಮಾಡಿದ್ರಿ ಏನಾದಿತ್ತು ಪರಿಸ್ಥಿತಿ ವಿಚಾರ ಮಾಡಿರಿ. ಅದಕ್ಕೆ ದಡ್ಡ ಮಕ್ಕಳನ್ನು ಸ್ವಾಮಿ ಮಾಡಬೇಡ್ರಿ. ವಿಚಾರವಂತ ಪ್ರಬುದ್ಧ ಇತಿಹಾಸ ಪ್ರಜ್ಞೆ ಉಳ್ಳಂಥ ಒಬ್ಬ ನಿಜವಾದ ವಿರಕ್ತರನ್ನ ಮಠಕ್ಕೆ ಸ್ವಾಮಿ ಮಾಡಿದ್ರೆ ಹೆಂಗೆ ಬಂತನಾಳ ಬೇಲಡೆ ಬೆಳೀತು, ಧಾರವಾಡ ಬೆಳೀತು, ನಾಗನೂರು ಶಿವಬಸವ ಸ್ವಾಮಿಗಳ ಹಾಸ್ಟೆಲ್ ಬೆಳೀತು, ಸುತ್ತೂರಿನ ಶ್ರೀ ಮಠ ಬೆಳೀತು, ಸಿರಿಗೆರೆಯ ಮಠ ಬೆಳೀತು, ಹೆಂಗೆ ಗದಗಿನ ಮಠ ಬೆಳೀತು, ಹಂಗೆಲ್ಲ ಮಠಗಳು ಬೆಳೀತಾವ. ಇಟ್ಟಾಕೊಂದ ಜನ ಕುಂತಿಲ್ಲಿ ಕಾರ್ಯಕ್ರಮಕ್ಕೆ ಬರ್ತೀರಿ. ಕಾರಣ ಏನಂದ್ರೆ ಒಬ್ಬ ಯೋಗ್ಯ ಸ್ವಾಮಿ ಬಂದ್ರೆ ಆತ ಚುಂಬಕದಂಗೆಲ್ಲರನ್ನು ಸೆಳಿತಾನ ಅನ್ನೋದಕ್ಕೆ ಇವತ್ತು ತೋಂಟದಾರೆ ಅನುಭವ ಮಂಟಪ ಉದಾಹರಣೆ. ಎಂಥವ್ರು ಗದಗಿನ ಸ್ವಾಮಿಗಳು ನೆನೆಸ್ಬೇಕಿಂತವ್ರನ್ನೆಲ್ಲ. ತಮ್ಮ ಪತ್ನಿಯಾಗಿ ನಡಿಬೇಕು ಅವ್ರನ್ನೆಲ್ಲ. ನೋಡ್ರಿ, ತಮಗಾಗಿ ಏನೂ ಇಲ್ಲ, ಏನನ್ನೂ ತಮಗಾಗಿ ಮಾಡಿಕೊಳ್ಳಲಿಲ್ಲ ಪುಣ್ಯಾತ್ಮರು. ಏನೂ ತಮಗಾಗಿ ಮಾಡಿಕೊಳ್ಳಲಿಲ್ಲ. ಯಾರಾದರೂ ಪೆಂಟ್ಗಟ್ಟಲೆ ರೊಕ್ಕ ಮುಂದಿಟ್ಟು ಹೋದ್ರೆ ಮುಗಿದು ಹೋತು. ಯಾರಾದರೂ ರೋಗಿಗಳು ಬಡವರು ಬಂದ್ರೆ ಉಡಿಯ ಒಡ್ಡ ಅನ್ನೋದು ಆ ಬುಟ್ಟಿ ತೊಗೊಂಡು ಅವ್ರು ಉಡಿಯೋದಾಗ ಹಾಕಿಬಿಡೋದು. ಏನು ಬಹುಶಃ ಗದಗಿನ ಸ್ವಾಮಿಗಳು ಬಂದು ಭಕ್ತರಿಗೆ ಕೊಟ್ಟದು ರೊಕ್ಕದ ಲಿಸ್ಟ್ ಮಾಡಿದ್ರೆ ಅವ 1-2-3 ಕೋಟಿ ರೂಪಾಯಿ ಹಾಕವು. ನನಗೆ ಗೊತ್ತಿದ್ದಂಗೆ ಕರ್ನಾಟಕದಾಗ ನಮಸ್ಕಾರ ಮಾಡಕ್ಕೆ ಬಂದಂಥ ಭಕ್ತರ ಕಡೆಯಿಂದ ಕಾಣಿಕೆ ಇಸ್ಕೊಂಡು ಸ್ವಾಮಿಗಳು ಭಾಳ ಮಂದಿ ಅದಾರ. ಇಷ್ಟು ಕೊಟ್ರೆ ನಿಮ್ಮ ಮನೆಗೆ ಬರ್ತೀನಿ ಅನ್ನೋ ಸ್ವಾಮಿಗಳು ಭಾಳ ಮಂದಿ ಅದಾರ. ಒಂದು ಪಾದ ಪೂಜೆಗೆ ಇಷ್ಟು ಕೊಟ್ರೆ ನಿಮ್ಮ ಮನ್ಯಾಗ ಪಾದ ಇಡ್ತೀನಿ ಅನ್ನೋ ಭಾಳ ಮಂದಿ ಅದಾರ. ಆದ್ರೆ ಭಕ್ತರು ಬಂದು ಕಾಣಿಕೆ ಇಟ್ಟಾಗ ತೊಗೊಳಪ್ಪ ನಿಂದ ಇದೆ ಅಂಥೇಳಿ ಭಾಳ ಬಡತನದಾಗದಿ, ಕಷ್ಟ
ಲಾಸ್ಟ್ದಾಗ ಅದು ಚಲೋ ಆದಮೇಲೆ ಕೊಡಿ ತಗೋ ಅಂತೇಳಿ ಅವ್ರು ಕೊಟ್ಟದಕ್ಕೆ ಇನ್ನೊಂದಿಷ್ಟು ಹಾಕಿ ಉಡಿ ಒಳಗೆ ಹಾಕಿದ ಸ್ವಾಮಿಗಳನ್ನು ನಾ ನೋಡಿದಂಗೆ ಅದು ಗದಗಿನ ಜಗದ್ಗುರುಗಳು ಒಬ್ರ, ಗದಗಿನ ಜಗದ್ಗುರು ಒಬ್ರೆ. ಉಳಿದು ಭಾಳ ಮಂದಿ ಸ್ವಾಮಿಗಳನ್ನ ನೋಡೀನಿ. ಬಹುಶಃ ನಾವು ಹೋಗೋದು ಮಠ ಇಲ್ಲ, ನಾವು ಓದಲಾರದು ಸ್ವಾಮಿಗಳ ಹಿಸ್ಟ್ರಿ ಇಲ್ಲ. ಆದರೆ ಗದಗಿನ ಸ್ವಾಮಿಗಳು ಅದರಾಗ ಬಂಗಾರನೇ, ಎರಡು ಮಾತಿಲ್ಲ, ಬಂಗಾರನೇ. ಇಂಥ ವೈರಾಗ್ಯ ಮೂರ್ತಿಗಳನ್ನು ಕೊಟ್ಟಿರ್ತಕ್ಕಂಥ ನಾಡು ನಮ್ಮದು. ಇಂಥವರು ಅದೇ ಗದಗದ ಪಕ್ಕದಲ್ಲಿ ಬಾಲಿಲಮಾಂತ ಶಿವಯೋಗಿಗಳು ಅವರೆಲ್ಲ ಅಲ್ಲಿ ಕಲಿತಿದ್ರು. ಎಲ್ಲಿ ಕಲಿತಿದ್ರು ಅಂದರೆ ಲಿಂಗನಾಯಕನಹಳ್ಳಿ ಒಳಗೆ ಕಲಿತಿದ್ರು. ಅಲ್ಲಿ ಕೆಲವರು ಸ್ವಾಮಿಗಳಾದರು, ಕೆಲವರು ಸಂಸಾರಿಕರಾದರು. ಅದರಲ್ಲಿ ಮೈಲಾರದ ಬಸವಲಿಂಗ ಶರಣರು ಅಂತೇಳಿ ಒಬ್ಬರು. ಮೈಲಾರ ಅಂದರೆ ಈಗೇನು ಮೈಲಾರ ಲಿಂಗಕ್ಕೆ ಹೋಗ್ತಾರಲ್ಲ, ಅದ ಮೈಲಾರ ನೋಡ್ರಿ. ಅವ್ರು ವ್ಯಾಪಾರ ಮಾಡ್ತಿದ್ರು. ಅವ್ರು ಮೈಲಾರ ಬಸವಲಿಂಗ ಶರಣರು. ಅವರು ಅಲ್ಲಿ ಅಂಗಡಿ ತೆಗೆದಿದ್ರು. ಮೈಲಾರದಾಗ ಮಂದಿ ಬರ್ತಾರಂತೇಳಿ ಅಂಗಡಿ ತೆಗೆದಿದ್ರು. ಅಂಗಡಿ ತೆಗೆದ್ರೆ ಯಾರಾದರೂ ಅವ್ರ ಅಂಗಡಿಗೆ ಕಾಯಿ ಕರ್ಪೂರ ತೊಗೊಳಕ್ಕೆ ಬಂದ್ರೆ ಅಲ್ಲೇ ಕುಂತ ಅವರಿಗೆ ಧರ್ಮದ ಬೋಧನೆ ಮಾಡಿ ಅವ್ರ ಮನಸ್ಸು ಪರಿವರ್ತನೆ ಮಾಡಿಬಿಡ್ತಿದ್ರು. ₹1 ಅವರಿಗೆ ಆತಿಲ್ಲ ಲಾಭ ಕದ ಹಾಕಿಬಿಡ್ತಿದ್ರು. ಯಾಕೆ? ಇನ್ನೊಂದು ಲಾಭ ಮಗ್ಗಲ ಅಂಗಡಿಗೆ ಆಗಲಿ ಅಂತೇಳಿ. ಎಂಥ ಕಾಯಕ ಗುಣ ನೋಡ್ರಿ. ಇನ್ನೊಂದು ಲಾಭ ಮಕ್ಕಳ ಅಂಗಡಿಗೆ ಆಗಲಿ. ಎಷ್ಟೋ ಮಂದಿ ಇಲ್ರಿ ನಾವು ಮೈಲಾರ ಬಸವಲಿಂಗಪ್ಪನವ್ರ ಇದ್ರಾಗ ತೊಗೊತೀವಿ, ನಾವು ಮೈಲಾರ ಬಸವಲಿಂಗ ಶರಣರ ಅಂಗಡಿಯಾಗನ ನಾವು ಸಾಮಾನು ತೊಗೊತೀವಿ ಅಂದ್ರೆ ಅವ್ರನ್ನ ಹುಡುಕ್ಯಾಡ್ಕೊಂಡು ಹೋಗಿದ್ರಂತ ಅವ್ರ ಮನೆಗೆ. ಇಲ್ಲ, ನಿಮ್ಮನ್ನು ನೋಡಿದ್ರೆ ಸಮಾಧಾನ ಆಕತಿ, ನೀವು ಬರೀ ವ್ಯಾಪಾರ ಆಟ ಮಾಡೋದಿಲ್ಲ, ಮನಸ್ಸಿನ ಕಸಿ ವಿಸಿ ಕಳಿತೀರಿ, ನಮ್ಮ ಕಲ್ಮಶ ಕಳಿತೀರಿ, ಅದಕ್ಕೆ ನಿಮ್ಮ ಅಂಗಡಿಗೆ ನಾವು ಬರ್ತೀವಿ ಅಂದ್ರೆ, ನೋಡಪ್ಪ ಬರೀ ನಾನಾ ಬೆಳತನಕ ಅಂಗಡಿ ತೊಗೊಂಡು ಕುಂತ್ರೆ ನನ್ನ ಮಗ್ಲೂ ಬದುಕಾಕ 4-6 ಅಂಗಡಿ ಅದಾವ, ಅವರೂ ಬದುಕಬೇಕು, ನಾನು ಬದುಕಬೇಕು, ಇದಕ್ಕೆ ಕಾಯಕ ಅಂತಾರ ಹೊರತು ಅವ್ರನ್ನ ಬಿಟ್ಟು ನನ್ನ ಹಂತಕ್ಕೆ ಬರ್ರಿ ಅವ್ರದ್ದು ಕದ ಹಾಕ್ಸಿದ್ರೆ ಇದು ಕಾಯಕ ಅನ್ನೋದಿಲ್ಲ, ಇದನ್ನು ಶರಣರು ಒಪ್ಪೋದಿಲ್ಲ. ಎಲ್ಲರೂ ಬದುಕುವುದೇ ಜಗದ ಕಲ್ಯಾಣ. ಅದಕ್ಕೆ ನನಗೆ ಇವತ್ತು ನನ್ನ ಜೀವನ ಎಷ್ಟು ನಡಿಬೇಕಟ್ಟು ವ್ಯಾಪಾರ ಆಗೈತಿ, ನನಗೆ ಹೆಚ್ಚಿನ ಅವಶ್ಯಕತೆ ಇಲ್ಲ, ತಂದಿಕ್ಕುವ ಶಿವನಿಗೆ ಬಡತನವೇ ಅಂತೇಳಿ ಕದ ಹಾಕಿಬಿಡ್ತಿದ್ರಂತ. ಎಂಥ ಅದ್ಭುತ ನೋಡಿ. ಇದು ಸತ್ಯಶುದ್ಧ ಕಾಯಕಕ್ಕೆ ಹೊಂದಿಕೆ ಆಕೈತೆ. ಬಹುಶಃ ಈ ಲೆವೆಲಿನೊಳಗೆ ಬೆಳೆದ್ರೆ ಅಸಂಗ್ರಹ ಬುದ್ಧಿ ಬರೋದಿಲ್ಲ. ಮೈಸೂರು ಭಾಗದಲ್ಲಿ ದೇವನೂರು ಗುರುಮಲ್ಲೇಶ್ವರ ಅಂತ ಬರ್ತಾರೆ. ಭಾಳ ದೊಡ್ಡ ತಪಸ್ವಿಗಳು ದೇವನೂರು ಗುರುಮಲ್ಲೇಶ್ವರ. ಎಂಥವ್ರು ದೇವನೂರು ಗುರುಮಲ್ಲೇಶ್ವರ ಅಂದ್ರೆ, ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತಿರ್ತಾರೆ. ಆ ಮೈಸೂರು ಮಹಾರಾಜರು ಅವ್ರನ್ನ ನೋಡಿ ಎಷ್ಟು ಅದ್ಭುತವಾದಂಥ ವ್ಯಕ್ತಿಗಳಂದ್ರೆ, ಒಂದ್ಸಲ ಬಸವ ಪುರಾಣ ನಡೆದಿತ್ತು. ಎಲ್ಲಿ? ಮೈಸೂರಲ್ಲೇ ಬಸವ ಪುರಾಣ ನಡೆದಿತ್ತು. ಮೈಸೂರಲ್ಲಿ ಬಸವ ಪುರಾಣ ನಡೆದಾಗ ಬಸವಣ್ಣನವರ ಪವಾಡಗಳನ್ನು ಹೇಳಕತ್ತಿದ್ರು. ಬಸವ ಪುರಾಣ ಅವ್ರ ಕೆಳಗೆ ಕುಂತು ಕೇಳ್ತಿದ್ರು. ಇಲ್ಲೇ ನಿಮ್ಮ ಭಾಗದಲ್ಲಿ ಕುಂಟೋಚದಲ್ಲಿ ಘನಮಠ ಶಿವಯೋಗಿಗಳಂತಿದ್ರು, ಅವರು ಬಸವಣ್ಣನ ಪುರಾಣ ಕೆಳಗೆ ಕುಂತ ಕೇಳ್ತಿದ್ರಂತ, ಮ್ಯಾಲೆ ಕುಂದ್ರತ್ ಕೇಳ್ತಿದ್ದಿಲ್ಲ ಅಂತ. ಅಷ್ಟು ಭಕ್ತಿ ಇತ್ತು ಅವ್ರು ಘನಮಠ ಶಿವಯೋಗಿಗಳು. ಹಂಗೆ ದೇವನೂರು ಗುರುಮಲ್ಲೇಶ್ವರ ನೋಡಿ, ಅವ್ರ ಬಗ್ಗೆ ಒಂದ್ಸಲ ಚರಿತ್ರೆ ಹೇಳ್ತೀನಿ. ಯಾರ್ಯಾರು ಬಸವಣ್ಣನ ಹೆಂಗೆ ಅರ್ಥ ಮಾಡಿಕೊಂಡ್ರು, ಅವ್ರಿಗೆ ಗೊತ್ತಾದ ಬಸವಣ್ಣ ಈಗಿನ ಸ್ವಾಮಿಗಳು ಯಾಕೆ ಗೊತ್ತಾಗೋಲ್ಲ, ಒಂದು ದಿನ ಅದನ್ನು ಹೇಳ್ತೀನಿ. ಅವ್ರ ಲೆವೆಲ್ಲೇನು ಇವ್ರ ಲೆವೆಲ್ಲೇನು ಎಂತ ಆಶ್ಚರ್ಯ ಅಂತಂತಂದರೆ, ಅವರು ಒಂದು ಸಲ ಕುಂತರು, ಅಲ್ಲಿ ಒಂದು ಪವಾಡ ಬಂತು, ಬಸವಣ್ಣನವರು ಒಂದು ಲೀಲಾ ಬಂತು, ಒಂದು ಪವಾಡ ಬಂತು. ಬಸವಣ್ಣ ಸತ್ತ ಪ್ರಾಣಿಗಳನ್ನು ಎತ್ತಿದ ಅಂತ ತಿಳ್ಕೊಂಡು ಬಂದಾಗ ಕುಂತು ಕೇಳವಪ್ಪ ಏನೋ ಅಂದ್ಬಿಟ್ಟ. ಅವ್ರ ಕಾಲದಾಗ ಏನೋ ಅಕ್ಕವಂತ, ಈಗಿನ ಕಾಲದಾಗ ಎಲ್ಲಿ ಅಕ್ಕವ ಇಂಥವೆಲ್ಲ ಅಂದ್ಬಿಟ್ಟ. ಸುಮ್ಮನೆ ಹೇಳೋರು ಕೇಳೋರು, ಹೇಳೋರು ಹೇಳಕತ್ತಾರ, ಕೇಳೋರು ಕೇಳೋದು ಅಂದ್ಬಿಟ್ಟ. ಅದು ಅವ್ರ ಕಿವಿಗೆ ಕೇಳ. ಪಾದೋದಕದಿಂದ ಹಂಗಾಕತಿ, ವಿಭತ್ತಿಯಿಂದ ಹಿಂದಾಕತಿ, ಪ್ರಸಾದಿಂದ ಹಿಂಗಾಕತಿ, ಹೇಳ್ಕೊತ ಹೊಂಟಾರ, ನಾವು ಕೇಳ್ಕೊತ ಹೊಂಟಿವಿ ಅಂತ ಕೇಳೋವಂಗೆ ಅಂದ. ಅದು ಆ ಗುರುಮಲ್ಲೇಶ್ವರ ಕಿವಿಗೆ ಬಿತ್ತು. ದಡ 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 ಮ್ಯಾಗೆದ್ದು ಬಂದರು. ಕಾಯಿ ಒಡೆದ ಮೇಲೆ ಕೊಬ್ಬರಿ ಸುಲ್ಯಾಕ ಚಾಕು ಅಂತ ಇಟ್ಟಿರ್ತಾರಲ್ಲ, ಆ ಚಾಕು ತೊಗೊಂಡು ತಮ್ಮ ಹೊಟ್ಟಿಗೆ ಹಾಕ್ಕೊಂಡು ಕಳ್ಳು ಹೊರಗೆ ತೊಗೊಂಡ್ಬಿಟ್ಟು ಅನ್ನೋದು ಕಥೆನೇ. ಕಳ್ಳ ಹೊರಗೆ ತೊಗೊಂಡ್ರು. ಎಲ್ಲರೂ ಬರ್ತಾರೆ, ರಗತ್ ಹರ್ಯಾಕತ್ತು. ಏನು ತಪ್ಪು ಮಾಡ್ಕೊಂಡ್ರಿ, ಎಂಥ ಘಾತ ಮಾಡ್ಕೊಂಡ್ರಿ ಅಂದ್ರೆ, ಯಾರೋ ಬರಬೇಡ್ರಿ, ಯಾವ ಬಸವಣ್ಣನ ಚರಿತ್ರೆಯೊಳಗಿನ ಲೀಲಾ ಪವಾಡ ಸುಳ್ಳಂದಾರ ಅದನ್ನು ನಾನು ಸಿದ್ಧ ಮಾಡಿ ತೋರಿಸ್ತೇನೆ ಅಂತೇಳಿ ಒಂದೀಟು ಔಷಧ ತಗೊಳ್ಳಿಲ್ಲ. ಪ್ರತಿ ದಿವಸ ಪಾದೋದಕವನ್ನು ತಗೊಂಡು ವಿಭೂತಿಯನ್ನು ಹಚ್ಕೊಂಡು ಅವಾಗ ಅವ್ರು ಗಾಯ ಮಾಸ್ಕೊಂಡ್ರಂತ. ಹಿಂದಗಡೆ ತಪ್ಪು ಮಾತಾಡಿದವ ಕ್ಷಮಾ ಕೇಳಿದಂತ ಅಂತೇಳಿ ಅವ್ರ ಚರಿತ್ರೆಯಲ್ಲಿ ಬರ್ತೈತಿ. ನಡೆದ ಕಥೆನೇ. ಇವ್ರ ಚರಿತ್ರೆ ಗೊತ್ತಾಗಿ ಮೈಸೂರು ಮಹಾರಾಜರು ಅವರನ್ನು ಬಹಳ ಪ್ರೇಮ ಮಾಡಿದರು. ಎಂಥವ್ರು? ಗುರುಮಲ್ಲೇಶ್ವರ ಅಂತೇಳಿ. ಒಂದು ಸಲ ಗುರುಮಲ್ಲೇಶ್ವರನ ಆಶ್ರಮಕ್ಕೆ ತಮ್ಮ ಅರಮನೆಗೆ ಕರೆದು ಅವರು ಪಾದ ಪೂಜೆ ಮಾಡಿ ಅವ್ರಿಗೆ ಮರದಾಗ ಬಂಗಾರ ಕೊಡಕ್ಕೆ ಬರ್ತಾರೆ. ಮರದಾಗ ಹಿಂಗೆ ಅವ್ರಂತಾರ, ಇದು ನಿಂದನು ಅಂತ ಕೇಳ್ತಾರೆ ಅವ್ರು. ಗುರುಮಲ್ಲೇಶ್ವರ ಪ್ರಭುಗಳೇ ನಂದೇ ಐತಿ. ಇಲ್ಲ, ನಾ ಹೇಳ್ತೀನಿ, ಇದು ನೀ ದುಡಿದಿದ್ದೇನೋ ಅಂತ ಕೇಳ್ತಾರೆ. ಇಲ್ಲ ಪ್ರಭುಗಳೇ, ನಾ ಎಲ್ಲಿ ದುಡಿಬೇಕು, ಪ್ರಜೆಗಳ ಕಂದಾಯ ಕಟ್ಟ್ಯಾರ, ನನ್ನ ಹಿಂದಿದ್ದ ರಾಜ ಮಹಾರಾಜರು ಗಳಿಸಿಟ್ಟಾರ, ಹಂಗಾರ ನನಗೆ ನಿಂದು ಕೊಡು ಅಂತ ಹೇಳ್ತಾರೆ ಅವ್ರು ದಾಸೋಹಕ್ಕೆ. ನಿಂದು ಕೊಟ್ಟಾಗ ನಾ ತೊಗೊತೇನೆ ಅಂತೇಳಿ ಆ ಬಂಗಾರ ತೊಗೊಳೋದಲ್ಲ ಸರಿಸಿ ಬರ್ತಾರ. ಅವನಿಗೊಂದು ಚಿಂತೆ ಐತೆ ರಾಜನಿಗೆ. ದೇವನೂರು ಗುರುಮಲ್ಲೇಶ್ವರ ಅಂತ ಪುಣ್ಯಾತ್ಮರು ಇದ್ದಾಗ
ಅಂಥ ಪುಣ್ಯಾತ್ಮರಿಗೆ ನಾನು ಒಂದು ದುಡ್ಡು ಕೊಡಲಿಲ್ಲ ಅಂದ್ರೆ ನನ್ನ ಜನ್ಮ ವ್ಯರ್ಥಕತೆ ಅಂಥೇಳಿ ಒಂದು ಸಲ ಮಹಾರಾಜ ಮಾರು ವೇಷದಲ್ಲಿ ಮೈಸೂರು ಬಿಟ್ಟು 20 ಮೈಲು ದೂರ ಹೋಗಿ ಒಂದು ಹಳ್ಳ್ಯಾಗ ಮಾರು ವೇಷದಾಗ ಈ ಕುಂಬಾರ ತಿದಿ ಜಗತ್ ಕಬ್ಬಣ ಬಡಿತಿರ್ತಾರಲ್ಲ ಅವ್ರಂತೆ ಕೊಕ್ಕಾನ, ನನಗೊಂದು ಕಾಯಕ ಕೊಡೋ, ಇವತ್ತು ಕಾಯಕ ಮಾಡ್ತೀನಿ. ನೀ ಏನು ಕಾಯಕ ಮಾಡ್ತಿದ್ದಿ, ನೀ ಏನು ಕೊಡ್ತೀವಿ ಅದನ್ನು ಮಾಡ್ತೇನೆ ಅಂತ ಹೇಳ್ತಾನೆ ನಾವು. ಹಂಗಾರ ಇದನ್ನು ತಿದಿ ಜಗ್ಗು, ಕಬ್ಬಣ ಕಾಸು, ಸುತ್ತಿಗೆ ತಗೋ, ಕುಡಕ್ ಹೊಡಿ, ಕುರ್ಚಿಗೆ ಹೊಡಿ ಅಂತ ತಿಳ್ಕೊಂಡು ಹೇಳ್ತಾರೆ. ನಾಲ್ವಡಿ ಕೃಷ್ಣರಾಜರ ಕಾಲದಲ್ಲಿ ಅದು ಕತೆ, ಇದು ಗೆಜೆಟ್ಟಿನಾಗ ಐತಿ, ತೆಗೆದು ನೋಡಿರ್ಬೇಕಾರೆ ಎಂತ ಅದ್ಭುತ ಆಯಿತು ಅಂಥೇಳಿ. ಎಂದೂ ಕೈಯಾಗ ಕಬ್ಬಣ ಹಿಡಿಯಲಾರದ ಜನ್ಮದು, ಸುಖದು ಸುಪ್ಪತ್ತಿ ಮೇಲೆ ಮೆರೆದ ಜನ್ಮ. ಆ ಕೈಯಾಗ ಸುತ್ತಿಗೆ ಹಿಡಿದು ಕಬ್ಬಣಕ್ಕೆ ಹಣಿಸಿ ಚರ್ಮ ಸುಕ್ಕಗಟ್ಟಿ ಚರ್ಮ ಹೊಡಿತೈತಿ, ತದ್ದು ಹೇಳ್ತಾವ, ಕೈ ತುಂಬ ತದ್ದು ಹೇಳ್ತಾವ. ಹೊತ್ತಮಣ ತನಕ ದುಡ್ದ ಮೇಲೆ ಒಂದು ದುಡ್ಡು ಕೊಡ್ತಾನವ. ಅದನ್ನು ತೊಗೊಂಡು ಎಲ್ಲಿಗೆ ಬರ್ತಾರಂದ್ರೆ ದೇವನೂರಿಗೆ ಬರ್ತಾರ. ದೇವನೂರಿಗೆ ಬಂದು ಅಜ್ಜವ್ರ ಇವತ್ತು ನಂದು ಒಂದಿಟ್ಟು ದಾಸೋ ನಿಮ್ಮ ಮಠದಾಗ ಸಲ್ಲಬೇಕು, ಇದನ್ನು ತಗೋರಿ ಅಂತ ಅವ್ರ ಕೈಯಾಗ ಕೊಟ್ಟಾಗ ಗುರುಮಲ್ಲೇಶ್ವರರು ಕೇಳ್ತಾರೆ, ಇದು ನೀವೇ ದುಡಿದು ತಂದದ್ದ ಅಂತಾರೆ. ಕೈ ತೋರಿಸ್ತಾನೆ. ಅವನು ಕೈ ನೋಡಿ, ಭಲೇ ಬಪ್ಪರೆ ರಾಜ, ಮೆಚ್ಚಗೊಂಡ ನಿನ್ನ ಕಾಯಕ ನಿಷ್ಠೆಗೆ ಅಂತೇಳಿ ಅಂದಿನಿಂದ ಮಹಾರಾಜರು ಕೊಟ್ಟಂಥ ವಸ್ತುಗಳನ್ನು ವರ್ಷಕ್ಕೊಂದು ಸಲ ಭಿಕ್ಷಕ್ಕೆ ಹೋಗುವಾಗ ಆ ಮಹಾರಾಜರು ಕೊಟ್ಟಂಥ ಅಂಗಿ, ಅವ್ರ ಬೆಳ್ಳಿ ಕಡಗ, ಆ ಬೆತ್ತ ಹಿಡ್ಕೊಂಡು ವರ್ಷಕ್ಕೊಂದು ಸಲ ನಾನು ಮನೆಗೆ ಕಂತಿ ಭಿಕ್ಷೆ ಮಾಡ್ತೇನೆ ಅಂತೇಳಿ ಮಾತು ಕೊಡ್ತಾರೆ. ಇವತ್ತಿಗೂ ಆ ಪರಂಪರೆ ಆ ಮಠದಲ್ಲಿ ನಡ್ಕೊಂಡು ಬಂದದೆ. ಅಂದರೆ ಮಹಾರಾಜ ಆದ್ರಾಗೊಲ್ಲಕ, ಮಹಾರಾಜ ಆದ್ರೇನು ಗಿರಾಜ ಆದ್ರೇನು, ನನಗೆ ನೀನು ಸ್ವತಃ ದುಡಿದು ತಂದದ್ದು ಕೊಟ್ಟರೆ ನಾ ತೊಗೊತೀನಿ, ಅದು ಬಸವಣ್ಣನ ಸೇವೆಗೆ ಸಲ್ತತೆ ಹೊರತು ಹಿಂದಿನ ರಾಜರು ಗಳಿಸ್ಯಾರಂತ ನೀನು ಸೆರೆಗಟ್ಟಲೆ ಬಂಗಾರ ಕೊಟ್ಟು ಆ ಬಂಗಾರ ತೊಗೊಂಡು ನನ್ನ ಮಠದಾಗ ನಾ ಇಟ್ಟುಕೊಂಡು ನನ್ನ ಮಠದಾಗ 28 ಮಂದಿ ಕಳ್ಳರು ಬಂದು ಕುಂತ್ರೆ ನಾ ಅದನ್ನು ತೊಗೊಂಡು ಏನು ಮಾಡಿ, ನನಗದು ಬೇಡ, ನನಗೆ ಸತ್ಯಶುದ್ಧ ಕಾಯಕದಿಂದ ಬಂದದ್ದು ಬೇಕಂತಾರೆ. ನೂಲಿಯ ಚಂದಯ್ಯನು ಕೂಡ ಅದನ್ನು ಹೇಳ್ತಾನೆ. ಕೃಷಿ ಕೃತ್ಯ ಕಾಯಕವ ಮಾಡುವ ಸದ್ಭಕ್ತನ ಪಾದವ ತೋರಿ ಬದುಕಿಸಯ್ಯ ಎನ್ನನು. ಎಂಥ ಅದ್ಭುತವಾದ ಸಿದ್ಧ. ನನಗೆ ಒಕ್ಕಲ್ತನ ಮಾಡೋರ ಪಾದ ತೋರಿಸು, ಸತ್ಯಶುದ್ಧ ವ್ಯಾಪಾರ ಮಾಡೋರ ಪಾದ ತೋರಿಸು, ಅಂದಂದಿನ ದುಡಿಮೆ ಅಂದಂದ ಮಾಡಿ ಸಮಾನತೆಯಿಂದ ಬದುಕುವಂಥ ಶರಣರ ಪಾದವನ್ನು ತೋರಿ ನನ್ನನ್ನು ಉಳಿಹಿಕೊಳ್ಳ ಅನ್ನುವಂಥ ಮಾತು ಹೇಳಬೇಕಾದ್ರೆ ಬಹುಶಃ ಶರಣರು ಅಸಂಗ್ರಹ ಬುದ್ಧಿಯನ್ನು ಒಪ್ಪಲಿಲ್ಲ, ಅವರು ಸಂಗ್ರಹ ಬುದ್ಧಿಯನ್ನು ಎಂದೂ ಒಪ್ಪಲಿಲ್ಲ. ಅಂದು ಬೇಕಾದದಷ್ಟು ದುಡಿದ್ರು, ಉಳಿದದ್ದನ್ನು ಗುರುಲಿಂಗ ಜಂಗಮಕ್ಕೆ ಕೊಟ್ಟರು. ಅದಕ್ಕೆ ಬಸವಣ್ಣವರು ಒಂದು ವಚನ ಸ್ಪಷ್ಟ ಬರ್ತೈತಿ, ಭಕ್ತರಾದವರು ಕಡಬಡ್ಡಿಯ ಕೊಡಲಾಗದು ಅಂತ ಹೇಳ್ತಾರೆ. ಅವರು ಸ್ಪಷ್ಟ ಬರೀತಾರೆ, ಭಕ್ತರಾದವರು ಬಡ್ಡಿ ವ್ಯವಹಾರ ಮಾಡಬಾರ್ದಂತ ಸ್ಪಷ್ಟ ಹೇಳ್ತಾರೆ. ಅಕಸ್ಮಾತ್ ಕೊಟ್ರೆ ಅಲ್ಲಿ ಕೊಡಬೇಕಂದ್ರೆ ಎಲ್ಲಿ ಕೊಡಬೇಕಂದ್ರೆ ಸದ್ಭಕ್ತರಿಗೆ ಮಾತ್ರ ಕೊಡಬೇಕಂದ್ರೆ, ಬಂದ್ರೆ 1 ಲೇಸು, ಬರೆದಿದ್ರೆ 2 ಲೇಸು, ಅಲ್ಲಿ ದಾಸೋಹಕ್ಕೆ ಸಲ್ತೈತಿ, ಇಲ್ಲಿ ದಾಸೋಹಕ್ಕೆ ಸಲ್ತೈತಿ. ಕಡಬಡ್ಡಿಯ ಭಕ್ತರಾದವರು ಕೊಡಬಾರದು ಅಂತ ತಿಳ್ಕೊಂಡು ಬಸವಣ್ಣನವರು ತಮ್ಮ ವಚನದಲ್ಲಿ ಬರೀತಾರೆ. ಭಾಳ ಅದ್ಭುತವಾಗಿರ್ತಕ್ಕಂಥ ಸಿದ್ಧಾಂತ ಇದು. ಹೀಗಾಗಿ ಕಾಶ್ಮೀರದಂಥ ಮಹಾದೇವ ಭೂಪಾಲ ಕಲ್ಯಾಣಕ್ಕೆ ಬಂದ ಮೇಲೆ, ನೀವು ಕಲ್ಯಾಣದಿಂದ ಬಂದವರು ನೀವೇನು ಕಾಯಕ ಮಾಡ್ತೀರಿ, ಶ್ರೀಮಂತಿಕೆಯಲ್ಲಿದ್ದು ಬಂದವರು, ಶ್ರೀಮಂತರಾಗಿ ಮೆರೆದವರು ನೀವೇನು ಮಾಡಬೇಡ್ರಿ, ಅನುಭವ ಮಂಟಪದಾಗ ಅನುಭವ ಮಾಡ್ರಿ, ಶಿವಯೋಗ ಮಾಡ್ರಿ, ಬಂದಂಥ ಭಕ್ತರ ದೇಕರಿಕೆ ನೋಡ್ರಿ ಅಂತ ಹೇಳಿದ್ರೆ ಏನು ಅನ್ಬೇಕು? ಆ ಮುಳಗಿ ಮಾರಯ್ಯ, ಆ ಪುಣ್ಯಾತ್ಮ, ಆ ಮಹಾದೇವ ಭೂಪಾಲ ನಿನ್ನ ಕಲ್ಯಾಣದೊಳಗೆ 3 ಹೊತ್ತು ಉಂಡು ಪ್ರವಚನ ಕೇಳಕ್ಕೆ ಬಂದಿಲ್ಲಪ್ಪ, ದುಡಿದು ಬದುಕಾಕ ಬಂದಿವಿ ಎಂದ. ಎಂಥ ಅದ್ಭುತ ಮಾತು. ಎಲ್ಲಿಯ ಕಾಶ್ಮೀರ, ಎಲ್ಲಿಯ ಕಲ್ಯಾಣ ಬಿಟ್ಟು ಬಂದ, ತ್ಯಾಗ ಮಾಡಿದ. ಎಂಥ ಪುಣ್ಯಾತ್ಮ ಆತವ. ಬಂದ ಮೇಲೆ ಕಲ್ಯಾಣದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ತ್ರಿಪುರಾಂತಕೆರೆಯ ದಂಡೆಯ ಮೇಲೆ ಒಂದು ಗುಡಿಸಲು ಹಾಕ್ಕೊಂಡು ಇದ್ರು ಅವರು, ಗಂಡ ಹೆಂಡತಿ. ಇವತ್ತಿಗೂ ಅವರು ವಾಸವಾದಂಥ ಊರು ಮೋಳಕೇರ ಅಂತ, ಅಲ್ಲೇ ಬಸವ ಕಲ್ಯಾಣದ ಸಮೀಪನ ಮೋಳಗಿ ಮಾರಯ್ಯ ಮತ್ತು ಅವನ ಹೆಂಡತಿ ಇದ್ದಂಥ ಊರು ಮೋಳಕೇರ ಅಂತ. ಬಸವ ಕಲ್ಯಾಣ ಹುಮನಾಬಾದ್ ರಸ್ತೆಗೆ ಹೈವೇಕ್ಕೆ ಸೊಲ್ಲಾಪುರ ಟು ಹೈದರಾಬಾದ್ ಆ ಹೈವೇದಾಗ ಇವತ್ತಿಗೂ ಆ ಊರು ಸಿಗ್ತೈತಿ. ಬೇಕಾರೆ ಯಾರಾದರೂ ನೋಡ್ರಿ, ಅವ್ರ ಗವಿ ಐತಿ. ಮೊಳಕೇರ ಅಂದ್ರೆ ಮೊಳಗಿ ಮಾರಯ್ಯನ ಇದ್ದ ಊರು ಮೊಳಕೇರ ಅಂತ ಆಗಿದೆ. ಎಂಥ ಅದ್ಭುತ ಮನುಷ್ಯ ಆತ. ಶ್ರೀಮಂತಿಕೆಯ ಸುಪ್ಪತ್ತಿಗೆಯಲ್ಲಿ ಮೆರೆದಾವ, ಶ್ರೀಮಂತಮ ಸಂಸ್ಥಾನದಲ್ಲಿದ್ದಾವ. ಎಲ್ಲಿ ಕಾಶ್ಮೀರದ ಮಾಂಡವ್ಯಪುರ, ಎಲ್ಲಿ ಕಲ್ಯಾಣ, ಅಲ್ಲಿಂದ ಇಲ್ಲಿ 4000 ಕಿಲೋಮೀಟರ್ ದೂರದಿಂದ ಬಂದವ. ಎದಕ್ಕೆ ಬೇಕಾಗಿತ್ತು ಅವನಿಗೆ? ಬಂದು ಕಲ್ಯಾಣದಲ್ಲಿ ಮಾಡಿದ್ದೇನು? ಕಟ್ಟಿಗೆ ಕಡಿ ಕಾಯಕ ಮಾಡ್ತೇನಂದ. ಪ್ರತಿ ದಿವಸ ಕಟ್ಟಿಗೆ ಕಡಿಯಾಕೆ ಹೋಗಿದ್ದ, ಕಟ್ಟಿಗೆ ಕಡಿತಿದ್ದ, ಬಂದಂಥ ಕಟ್ಟಿಗೆಯನ್ನು ಮಾರ್ತಿದ್ದ, ಅದರೊಳಗೆ ತನಗೆ ಎಟ್ಟು ಬೇಕಿಟ್ಟುಕೊಂಡು ಉಳಿದದ್ದು ಜಂಗಮ ದಾಸೋಹಕ್ಕೆ ಕೊಡ್ತಿದ್ದ. ಅದರಿಂದ ಕುರುಡರು, ಕುಂಟರು, ಅಂಧರು, ಅನಾಥರು, ವೃದ್ಧರು ಇವರೆಲ್ಲ ಬೆಳೀತಿದ್ರು, ಇವರೆಲ್ಲ ಬದುಕ್ತಿದ್ರು. ಇದು ಒಂದು ಸಮಾಜ ಸೇವೆಯಾಗಿ ಬಸವಣ್ಣ ಕನ್ನಡಿಯ ನೋಡುವ ಅಣ್ಣಗಳಿರ ಜಂಗಮವ ನೋಡಿರೆ. ಎಂತ ಅದು ಬರೀ ಕನ್ನಡಿ ನೋಡ್ಕೊಂತ ಕೂತ್ರಿ, ಕನ್ನಡಿ ನೋಡಿದ್ದ ತಿಳ್ಕೊಂಡದ್ದ ಹಸ್ಕೊಂಡದ್ದ ಅದೇನು ಏರಂಗಿಲ್ಲ ಇಳಂಗಿಲ್ಲ, ನಾವೇನದೇವು ಅದನ್ನು ತೋರಿಸ್ತದೆ. ಕನ್ನಡಿಯ ನೋಡುವ ಅಣ್ಣಗಳಿರ. ಆತ್ಮ ಪರಮಾತ್ಮ, ಜೀವಾತ್ಮ ಪರಮಾತ್ಮ ಎರಡೂ ಒಂದ ಅನ್ನೋದು. ಮತ್ತೊಬ್ಬ ಬಂದು ಜೀವಾತ್ಮ ಬೇರೆ ಪರಮಾತ್ಮ ಬೇರೆ ಅಂತ ಅವ್ರು ಅನ್ನೋದು. ಇವರು ದ್ವೈತ ಅನ್ನೋದು, ಅವ್ರು ಅದ್ವೈತ ಅನ್ನೋದು. ಸಮಾಜ ಸತ್ಯಾನಾಶ ಆಗಕತ್ತೈತಿ. ಓ ಮಾರಾಯ, ಅಂಧ ಅನಾಥರನ್ನ ನೋಡ್ರಿ, ಕುರುಡ್ರನ್ನ ನೋಡ್ರಿ, ಕುಂಟ್ರನ್ನ ನೋಡ್ರಿ. ಈ ಪ್ರಪಂಚ ಸೃಷ್ಟಿ ಆಗೋದು ಬರೀ ಒಳ್ಳೆಯವರ ಇಲ್ಲಿಲ್ಲೇ. ಎಷ್ಟೋ ಮಂದಿ ಬರೀ ಎಲ್ಲರೂ ಚಲೋರು ಅದಾರೇನು, ಅದರಲ್ಲಿ ನಿರ್ಗತಿಕರು ಅದಾರ.
ಅಲ್ಲಿ ಕುರುಡರದಾರ ಕುಂಟರದಾರ. ಅದಕ್ಕೆ ಅಂಬಿಗರ ಚೌಡಯ್ಯ ಭಾಳ ಅದ್ಭುತವಾದ ಮಾತು ಹೇಳ್ತಾರೆ, ನೆನಪಿಟ್ಕೋಬೇಕು. ಭಾಳ ಮಂದಿ ದೇವ್ರನ್ನ ಕಾಣೋದಂದ್ರೆ ಏನೋ ತಿಳ್ಕೊಂಡ್ಬಿಡ್ತಾರೆ. ದೇವ್ರನ್ನ ಕಾಣೋದಂದ್ರೆ ಕಾಶಿಗೆ ಹೋಗ್ಬೇಕು, ದೇವ್ರನ್ನ ಕಾಣೋದಂದ್ರೆ ಕಾಶಿಯಾಗ ಹೋಗಿ ಸತ್ರ ಪುಣ್ಯ ಬರ್ತೈತೆ ಅಂತ, ಕಾಶಿ ಒಳಗಿನ ಗಂಗಾ ನದಿ ಒಳಗೆ ಅಲ್ಲಿ ಶವ ಬಿಟ್ಟು ಬಿಟ್ರೆ ಮುಕ್ತಿ ಆಕತ್ತೆ ಅಂತ. ಮತ್ತು ಮೀನಾ ಮಸಳಿ ಅಲ್ಲೇ ಅದಾವಲ್ಲ, ಅವಕ್ಯಾಕೆ ಮುಕ್ತಿ ಆಗಿಲ್ಲ? ಇದಕ್ಕೆ ಶರಣರು ವೈಚಾರಿಕತೆಯ ತಳಹದಿಯ ಮೇಲೆ ಸಮಾನತೆಯನ್ನು ಹೇಳ್ತಾರೆ. ಮತ್ತು ಅಲ್ಲಿನೂ ಮೀನ ಮೊಸಳೆ ಅದಾವಲ್ಲ, ಅವಕ್ಕೂ ಮುಕ್ತಿ ಆಗ್ಬೇಕಾಗಿತ್ತು. ಆ ಮೀನ ಮೊಸಳೆ ಡೈರೆಕ್ಟ್ ಕೈಲಾಸಕ್ಕೆ ಹೋಗ್ಬಿಡ್ಬೇಕಾಗಿತ್ತವ, ಯಾಕೆ? ಗಂಗಾ ನದಿಯಾಗ ಹರಿತಾವ. ಹೇಳ್ತಾನ್ರಿ ಸ್ವಾಮಿ, ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಗಾತವ ಮಾಡಿ ಗಂಗೆಯ ಮುಳುಗಿದ ಡೇನಯ್ಯ ಕಳಂಕ ಬಿಡದಯ್ಯ. ಚಂದ್ರನು ಗಂಗೆಯ ತಡಿಯಲಿದ್ದರೂ ಕಳಂಕ ಬಿಡದಾಯಿತು. ಒಬ್ಬರ ಮನವ ನೋಯಿಸದವನೇ ಒಬ್ಬರ ಮನೆಯ ಗಾತವ ಮಾಡದವನೇ ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಎಷ್ಟು ಚಂದ ಹೇಳ್ತಾನೆ ಸೊನ್ನಲಿಗೆ ಸಿದ್ದರಾಮ. ಒಬ್ಬರ ಮನಸ್ಸು ನೋಯಿಸಿ ಕೂಡಿದ್ದು ಮನಿ ಒಡೆದು ಶ್ರೀಶೈಲಕ್ಕೆ ಹೋಗಿ ರುದ್ರಾಭಿಷೇಕ ಮಾಡಿಸಿ ಬಂದ್ರೆ ತೊಗೊಂಡೀನಿ ಬೆಂಕಿ ಹಚ್ಚೋದಪ್ಪ ಅಂತ ಹೇಳ್ತಾನೆ. ಒಬ್ಬರ ಮನಿ ನೋಯಿಸೋದು, ಕೂಡಿದ್ದು ಮನಿ ಒಡಿದು, ಒಬ್ಬರು ಮನಸ್ಸು ನೋಯುವಂಗೆ ಮಾತಾಡೋದು, ಹಂಗೆ ಮಾಡಿದ್ದು ನೋಡು ಅವಂಗೆ ಅನ್ನೋದು. ನೀ ಹೆಂಗೆ ಮಾಡಿ ಅಲ್ಲ, ನಿನಗೂ ಕಾಲ ಬರ್ತೈತಿ, ಹಿಂಗೆ ಮಾಡುವಂಥ ಕಾಲ ಬರ್ತೈತಿ. ಪ್ರಕೃತಿ CC ಕ್ಯಾಮ್ರಾ ಇಟ್ಟು ನೋಡಾಕತ್ತೈತಿ. ಮನುಷ್ಯ ಮಾಡಿದ ಕ್ಯಾಮ್ರಾ ಬಿಡ್ಬೋದು, ಮರೆತು ಹೋಗ್ಬೋದು. ಆದ್ರೆ ಭಗವಂತ ಮಾಡಿದ ಕ್ಯಾಮ್ರಾದಾಗ ಪಾರ ಆಗಕ್ಕೆ ಬರೋದಿಲ್ಲ, ನೋಡ್ತೈತಿ. ನೀ ಏನು ಮಾಡಿ ಹೊಳಿ ತಿರುಗತೈತಿ. ಹೇಳ್ಯಾರ ಶರಣರು, ನಾನಾವ ಕರ್ಮಗಳ ಮಾಡಿದಡೆಯು ಆ ಕರ್ಮ ಫಲಭೋಗವ ನೀ ಕೊಡುವೆನೆಂಬುದು ನಾ ಬಲ್ಲೆ, ನನಗೆ ಗೊತ್ತೈತಿ. ಬೇವಿನ ಬೀಜ ಬಿತ್ತಿದ್ರೆ ಬೇವಿನ ಮರನ ಬರ್ತೈತಿ, ಮಾವಿನ ಗೊಟ್ಟ ಹಾಕಿದ್ರೆ ಮಾವಿನ ಮರನ ಬರ್ತೈತಿ, ರಾಗಿ ಬಿತ್ತಿದ್ರೆ ರಾಗಿನ ಬರ್ತೈತಿ, ಜೋಳ ಬಿತ್ತಿದ್ರೆ ಜೋಳನ ಬರ್ತೈತಿ. ನಿನ್ನ ದೇಹದಿಂದ, ನಿನ್ನ ಮನಸ್ಸಿನಿಂದ, ನಿನ್ನ ಬುದ್ಧಿಯಿಂದ ನೀ ಏನು ಮಾಡ್ತಿ ಹೊಳ್ಳಿ ರಿಪೀಟ್ ಬರತೈತಿ. 100ಕ್ಕೆ 100 ಸತ್ಯ ಐತಿ. ಇದ ಕರ್ಮಫಲ. ಅದಕ್ಕೆ ಅಂತಿರ್ತಾರೆ ನೋಡು, ಹೊಳ್ಳಿ ತಿರುಗತ್ ನೋಡೋವಂಗ ಅಂತಿರ್ತಾರೆ ನೋಡು. ಏನು ಮೆರೆದಿದ್ದ ಒಂದು ಕಾಲಕ್ಕೆ ಅಬ್ಬಬ್ಬ ನೆಲ ಹಿಡಿಲಾರ್ದಂಗೆ ಉರಿದಿದ್ದ ಮಗ ಹೊಳ್ಳಿ ತಿರುಗತ್ ನೋಡಿ ಕಾಲ ಅಂತಾರೆ. ಏನು ಕುಂತರು ಸೇರ್ಲಿಲ್ಲಕಿ, ನಿಂತರು ಸೇರ್ಲಿಲ್ಲ, ಬಂತ ನೋಡಿಕಿ ಹೊಳ್ಳಿ ರಿಪೀಟ್ ಅಬ್ಬಬ್ಬ ಅಂತಿರ್ತಾರೆ ನೋಡ್ರಿ. ಬೇಕಾದ್ರೆ ಬರತೈತಿ. ಅದು ಕನಸನ್ಯಾಗ ಎತ್ತಾಗ ಕಾಲು ಹೋಗದಿರ್ತೀರ, ಅದು ರಿಪೀಟ್ ಇರತೈತೆ ಒಳಗೆ, ಅದು ಹಿಡ್ದ ಇಟ್ಟಿರ್ತದಂಥದ್ದು. ಅದಕ್ಕೆ ಮನುಷ್ಯರು ಮಾಡಿದ CC ಕ್ಯಾಮ್ರಾ ಕಣ್ಣು ತಪ್ಪಿಸ್ಬೋದಂತ. ಭಗವಂತ ಮಾಡಿದ ಆತ್ಮಸಾಕ್ಷಿಯ ಪ್ರಜ್ಞೆದ ಕ್ಯಾಮ್ರಾ ತಪ್ಸಾಕಿ ಇನ್ನೂ ಯಾರ ಕಡೆಯಿಂದ ಆಗಿಲ್ಲ. ಅದಕ್ಕೆ ನಿನ್ನ ಮನಸ್ಸಾಕ್ಷಿಗೆ ಅಂಜಿ ಬದುಕಪ್ಪ ಅಂತ ದೊಡ್ಡವರು ಹೇಳಿದ್ರೆ ಹೊರತು ಜನಸಾಕ್ಷಿಗೆ ಅಂಜಿ ಬದುಕಂತವ್ರು ಹೇಳಿಲ್ಲ. ಎಂಥ ಅದ್ಭುತವಾದ ಮಾತು ನೋಡಿ. ಒಬ್ಬರ ಮನಸ್ಸು ನೋಯಿಸೋ ಬಿತ್ತುವುದಾರ, ಬೇವಿನ ಬೀಜ ಬಿತ್ತೀವಿ, ಬೇವಿನ ಬೀಜ ಬಿತ್ತಿ ಬೇವಿನ ಮರ ಆತಂತ, ನನಗೆ ಮಾವು ಸಿಗಲಿಲ್ಲ ಅಂತ ಯಾವನೋ ತಗೊಂತ ಕುಂತ. ಬಿತ್ತುವುದು ಯಾವುದು ಬಿತ್ತಿದೆಯಪ್ಪ? ಮಾವು ಬೇವು ಬಿತ್ತಿದಿ. ಮತ್ತು ಬೇವು ಬಿತ್ತಿ ಅಂದ್ರೆ ಬೇವ ತಿನ್ಬೇಕು. ನೀ ಬಿತ್ತುವುದು ಬೇವು ಬಿತ್ತಿದಿ, ನನಗೆ ಮಾವು ಸಿಗಲಿಲ್ಲ ಅಂದ್ರೆ ಯಾವ ನ್ಯಾಯ ಸ್ವಾಮಿ? ಯಾವುದು ಬಿತ್ತುತ್ತೀರಿ ಅದನ್ನು ಬೆಳಿತೀರಿ, ಯಾವುದು ಬೆಳಿತೀರಿ ಅದನ್ನು ಉಣ್ತೀರಿ. ಇಲ್ರಿ ಅಜರ ಮತ್ತು ಜೋಳ ಬಿತ್ತಿ ಗೋಧಿ ತರೋದಿಲ್ಲನ್ರಿ ನಾವು ಕೊಟ್ಟಂತೀರಿ. ಹೊರಗೆ ಬಿತ್ತಿ ಹೊರಗೆ ಬದ್ಲಿ ಮಾಡ್ಬೋದು, ಒಳಗೆ ಬಿತ್ತಿದ್ದು ಏನು ಬದ್ಲಿ ಮಾಡಕ್ಕೆ ಬರೋದಿಲ್ಲ. ಗಂಡಿಗೆ ಭಾಳ ತ್ರಾಸಕತ್ತೆ ಅಂತ ಹೆಂಡತಿ ಕೊಟ್ಟು ಬಿಡ್ರೆ ನಾವು ತೊಗೊತೇನೆ ಅಂತ ತಿಳ್ಕೊಂಡು ಉಡಿ ಒಡ್ಡಕ್ಕೆ ಬರೋದಿಲ್ಲ. ಭಾಳ ಅಂದರೆ ಬೆಳ್ಳಿ ಬಂಗಾರಗಳನ್ನು ಉಡಿ ಒಡ್ಡಿ ಸುಗೋಬೋದು ಹೊರತು ನನಗೆ ಭಾಳ BP ಶುಗರ್ ಐತಿ ಗಂಡ ಹೆಂಡತಿ ನೀವು ಒಟ್ಟು ತೊಗೋ ಅಂದ್ರೆ ತೊಗೊಳಕ್ಕೆ ಬರೋದಿಲ್ಲ. ಗಂಡಿಗೆ ಹೆಂಡತಿಗೆ ನಾವು ವ್ಯವಹಾರಗಳನ್ನು ಮಾಡೋದೇನೈತಿ ಅದು ನಮ್ಮ ಲೌಕಿಕ ಸಂಬಂಧ, ಮಾಡಿದ ಕರ್ಮಗಳು ಅವರವರ ಪರದ ಸಂಬಂಧ. ಮಾಡಿಕೊಂಡು ಉಣ್ಣೋ ನಿನ್ನ ಧರ್ಮಕ್ಕೆ, ಬೇಡ ತಿನ್ನಬೇಡಲೇ ನಿನ್ನ ಕರ್ಮಕ್ಕೆ ಅಂತ ಕಡ್ಕೊಳ್ಳೋ ಮಡಿವಾಳ ಹೇಳೋಗೆ ಸ್ಪಷ್ಟ ತಿಳ್ಕೊಬೇಕು. ಯಾಕಂದ್ರೆ ಆತನ ಜೀವನ ಚರಿತ್ರೆಯಲ್ಲಿ ಬರ್ತತ್ತಿದ್ದು, ಮಡಿವಾಳಪ್ಪನ ಜೀವನ ಚರಿತ್ರೆಯಲ್ಲಿ ಬರ್ತತ್ತಿದ್ದು. ಒಬ್ಬರ ಮನೆಗೆ ಹೋದಂತ ಪುಣ್ಯಾತ್ಮ, ಒಬ್ಬರ ಮನೆಗೆ ಹೋಗಿ ಉಣ್ಣಾಕತ್ತಾಗ ಬದನಿಕಾಯಿ ಪಲ್ಯ ಮಾಡಿ ನೀಡಿದ್ರಂತ, ಉಂಡನಂತ, ಚಲೋ ಆತಂತ, ಮತ್ತು ಹೊಳ್ಳಾಮಳ ನಿಡಿಸಿಕೊಂಡಂತ, ಹೊಳ್ಳಾಮಳ ನೀಡಾಕ ಬರೋಕೆ ಡಬರಿ ಸಪ್ಪಳ ಮಾಡಿ ತಂದು ನೀಡಿದ್ರಂತ. ಕೊನೆಗೆ ಎಷ್ಟು ಕೆಟ್ಟ ಸನ್ಯಾಸಿ ಆಸೆ ಅಂದ್ರೆ, ಯವ್ವ ಬೀಜ ಅದಾವನು ಅಂತ ಕೇಳಿದಂತಕಿ ಬಸವಕಿ, ಕುಂಬಾರ ಬಸವನು ಕೇಳಿದಂತ. ಬೀಜ ಅದಾವನು ಬಸವ ಯಪ್ಪ ಅದಾವನ್ಲಂತಕಿ. ಹಿಂದಿನವ್ರು ಬೀಜ ಇಟ್ಟಿರ್ತಾರೆ ನೋಡ್ರಿ, ನಾಗೊಂದಿ ಮ್ಯಾಗ ಜಂತ್ಯಾಗ ಬೀಜ ಇಟ್ಟಿರ್ತಾರೆ. ಭಾಳ ಬೇರೆ ನಮ್ಮ ಜನ ಬಿತ್ತು ಬೀಜನ ಬೇರೆ ಅಂತ, ಬಳಸು ಬೀಜನ ಬೇರೆ ಅಂತ ತಂದ್ರು. ಬೀಜ ತೊಗೊಂಡು ಬಂದು ತಾನು ಹಿತ್ತಲಾಗ ತಾನ ಬೀಜ ಬಿತ್ತಿದ, ಅಷ್ಟು ಬೀಜ ಬಿತ್ತಿದ, ಒಳ್ಳೆ ಬದನಿಕಾಯಿಗೆ ಮಲಮಲ ಅನ್ನಕತ್ತು. ತಾನ ನೀರು ಹೊತ್ತ, ತಾನ ನೀರು ಹಾಕಿದ, ತಾನ ಬೆಳೆಸಿದ. ಏನು ನೋಡ್ಬೇಕು ಬದನಿಕಾಯಿ. ಬಂದವ್ರಿಗೆ ಹೇಳವ, ನೋಡ ಹೆಂಗದವ ಮುಳುಗಾಯಿ ಪಲ್ಯ, ಮುಳುಗಾಯಿ ಹೆಂಗದವ ನೋಡ ಅನ್ನವ. ಅವ್ರ ಹೆಜ್ಜೆ ಭಾಳ ಚಲೋ ಅದಾವ ಮುತ್ಯ, ನನಗೂ ಒಂದಿಷ್ಟು ಕೊಡಿ ಅಂತಿ. ಈಗ ಕೊಡಂಗಿಲ್ಲ, ಆದ್ಮೇಲೆ ಕೊಡ್ತೀನಿ ಅಂತ ಹೇಳವ. ಭಾಳ ಖುಷಿ ಇದ್ದ ಸ್ವಾಮಿ. ಮಡಿವಾಳಪ್ಪನ ಚರಿತ್ರೆನೇ ಭಾಳ ಅದ್ಭುತ. ಪ್ರಸಂಗ ಬಂದಾಗ ನೋಡ್ಬೇಕು ಆತನ ಚರಿತ್ರೆ. ಕೊನೆಗೆ ಆ ಮುಳುಗಾಯಿ ಬೆಳೆದ ಮ್ಯಾಲೆ ಹೊರದಿಡು ಒಂದು ಜಲ್ಲಿ ಹರಿಸಿಟ್ಟ. ಹೋಗಲೆ ಬಸವನ ಕರೆದು ಬಾ ಅಂದ ಸೇವಂಬರಿಗೆ. ಅಜ್ಜಾರ ಕರ್ಯಾಕತ್ತಾರ ಬರ್ಬೇಕಂತ, ಮುತ್ಯ ಕರ್ಯಾಕತ್ತಾನ ಬರ್ಬೇಕಂತ. ಈ ಕಡೆ ಮುತ್ಯ ಅಂತೀರಿ, ಮುತ್ಯ ಕರ್ಯಾಕತ್ತಾನ ಬರ್ಬೇಕು.
ಏನು ಮುತ್ಯ ಕರಿತಾನಂದ್ರೆ ಅಯ್ಯೋ ನನ್ನ ಕರಿತಾನ ಮುತ್ಯ ಅಂದ್ರೆ ಪಾಪ ಆಕಿ ಭಾಳ ಭಕ್ತಿಯಿಂದ ಬಂದು ನೋಡವಾ ನೀ ಬಂದು ಅಡುಗೆ ಮಾಡಿಟ್ಟು ಹೋಗ್ಬೇಕು ಇವತ್ತು ಮಾಡ್ದಾಗ ಮನೆ ಮಾಡಿದ್ದಲ್ಲಿ ನಿನ್ನ ಮನೆಗೆ ಕರೆದಾಗ ಬಿನಾಯಿದಾಗ ಮುಳುಗಾಪಲ್ಲಿ ಅಂದ್ರೆ ಮಾಡ್ಬೇಕು ನೋಡಂದ ಮಾಡ್ತೀನಿ ಅಪ್ಪ ಅಂದಕ್ಕಿ ಸ್ನಾನ ಮಾಡಿ ಆಕಿ ಸ್ವಲ್ಪ ಜಂಗಮಾಮೂರ್ತಿಗೆ ಅಡುಗೆ ಮಾಡೋದೈತೆ ಅಂತೇಳಿ ಸ್ನಾನ ಮಾಡಿ ಲಿಂಗ ಪೂಜೆ ಮಾಡ್ಕೊಂಡು ಮಡಿಯಿಂದ ಬಂದು ಇವ ಎಟ್ಟು ಹೆಚ್ಚಿಟ್ಟಿದ್ನ ಅಂತಂತಂದ್ರೆ ನೋಡ್ಬೇಕಂದ್ರೆ 1000 ಮಂದಿಗೆ ಆಗೋಟ್ಟು ಹೆಚ್ಚಿಸಿಟ್ಟಿದ್ದು ನಾವು ಜಲ್ಯಾಗ ಯಪ್ಪ ಇವನು ಅಷ್ಟು ಮಾಡ್ಬೇಕನ್ನ ಅಂದ್ಲಕ್ಕಿ ಮಾಡೋದವ ಅಂತಂತಂದ್ರೆ ಅಂದ್ರೆ ಇವತ್ತು ಮಠದಾಗ ಏನಾರ ಕಾಂಡ ಐತೇನಿ ಅಪ್ಪ ದಾಸೋ ಐತೇನ ಏನಿಲ್ಲ ಇವತ್ತು ಇರೋದ ಬೇರೆ ಇತ್ತು ನೀ ಮಾಡ್ಯೋ ನೀನು ಮಾಡಿದ್ಲಕ್ಕಿ ಪಾಪ ಮಾಡಿದ್ಲು ಏನು ದೊಡ್ಡ ಡಬ್ರ್ಯಾಗಿಟ್ಟು ಚೊಲತ್ನಂಗೆ ಒಗ್ಗರಣೆ ಕೊಟ್ಟು ಗಮ್ ಅನ್ನೋಂಗೆ ಮುಳುಗಾಪಲ್ಲೆ ಮಾಡಿದ್ಲು ಹೋಗಿ ಬಸವ ನೀ ಮನೆಗೆ ಅಂದ ಬಸವ ಮನೆಗೆ ಹಾಲ್ದು ಕುಂತ ಮಡಿವಾಳಪ್ಪ ಪೂಜಾಕ್ಕೆ ಸೇವಾ ಮರಿಗೆ ಹೇಳ್ತಾನೆ 4 ಮಂದಿಗಳೇ ಅದನ್ನು ತೊಗೊಂಡು ಬಂದು ಪೂಜಾ ರೂಮ್ನಾಗ ಇಡ್ರಲಿ ಅದನ್ನು ಹೊತ್ಕೊಂಡು ಬಂದು ಪೂಜಾ ಕೊನೆಗಿಟ್ರೆ ಕದ ಹಾಕ್ಕೊಂಡು ನಡ್ರಿ ನೀವು ಅಂದ ಹೋದ್ರೆ ಕದ ಹಾಕ್ಕೊಂಡು ಲಿಂಗ ಪೂಜೆ ಮಾಡ್ಕೊಂಡ ಚಲೋ ಸೌಟು ತೊಗೊಂಡ ತಾಟ್ನ್ಯಾಗ ಹಾಕ್ಕೊಂಡ ಲಿಂಗಕ್ಕೆ ಕೆಡಿ ಮಾಡ್ಕೊಂಡ ತಿಂದ 1 ಚಮಚೆ ಹೋತು 2 ಹೋತು 3 ಹೋತು 4 ಹೋತು ಹಳ್ಳಿ ಇದ್ರ ವಾಮಿಟ್ ಹೊಡ್ಯಾಕತ್ತ ಮುಳುಗ ಅಂದ್ರೆ ದೇವ್ವಾಗಿ ಕಾಣಕತ್ತ ಕಪಾಳಕ್ಕೆ ಹೊಡ್ಕೊಳವ ತಿನ್ನ ಮಗನ ನೀ ಗಿಡ ಹಚ್ಚಿದಿ ನಿನಗೆ ತಿನ್ನಾಕ ಹಕ್ಕೈತಿ ಬೇಕಾದಟ್ಟತ್ತೇನೆ ನಾವ ಹಾಕ್ಕೊಳವ ತಿನ್ನವ ಅದು ಒಮ್ಮೆ ತಿಂದು ಒಮ್ಮೆ ಡೇಗ ಒಂದು ವೈಕ್ ಅಂತ ಹೊರಗೆ ಬರೋದು ಮತ್ತೆ ಎಡಗಡೆ ಕಪಾಳಕ್ಕೆ ಹೊಡ್ಕೊಳವ ತಿನ್ನ ಮಗನ ಮಂದಿ ಮನೆಗೆ ಹೋಗಿ ಆಸೆಕ್ಕೆ ಬಿದ್ದು ಕೊಟ್ಟಷ್ಟು ಬಿಟ್ಟು ಆಸೆಕ್ಕೆ ಬಿದ್ದು ಬಯಸಿ ತಿಂತೀಯ ಮಗನ ಇದು ನಿನ್ನ ಜಂಗಮ ತತ್ವ ಇದು ನಿನಗೆ ಬಸವಣ್ಣ ಬೋಧಿಸಿದ ಕಾಯಕ ತತ್ವ ಇಲ್ಲೇ ನೋಡುತ್ತೀನ ಮಗನ ನೀನ ಗಿಡ ಹಚ್ಚಿದಿ ನೀನ ನೀರು ಹೊತ್ತಿದೆ ನಿನಗೆ ಹಕ್ಕೈತಿ ತಿನ್ನಾಕಂದ ಏಟು ತಿನ್ನೋದು ಅದು ತಿಂದು ಸಾಕಾಗಿ ಹೋತು ಕೊನೆಗೆ ಅಂದಿನಿಂದ ಶಪಥ ಮಾಡಿದ ಸಾವಿ ಮುಟ ಅವನ ಜೀವನದಾಗ ಮುಳುಗಾಪಲೆನ ಮುಟ್ಲಿಲ್ಲ ಅಂತ ಎಂಥ ಬದಲಾವಣೆ ಎಂಥ ಪದ್ಧತಿ ಬಹುಶಃ ಇಂತಿಂಥ ಪುಣ್ಯಾತ್ಮರಿ ನಾಡಿನಲ್ಲಿ ಬಂದು ಹೋದ್ರು ಅದಕ್ಕೆ ಅವ ಪದ್ಯ ಬರಿತಾನೆ ಹೊರಗೆ ಬಂದು ಲೇ ಒಂದು ಕಡಬ ತೊಂಬ ಅಂದ ಇವತ್ತಿ ಉಂಡಿ ತಂದು ಕೊಟ್ಟ ಇವತ್ತಿ ಉಂಡಿ ತೊಗೊಂಡು ಗಾಡಿ ಮ್ಯಾಗ ಬರದ ಮಾಡಿ ತಿನ್ನಲೆ ನಿನ್ನ ಧರ್ಮಕ್ಕ ಬೇಡಿ ತಿನ್ನಬೇಡ ನಿನ್ನ ಕರ್ಮಕ್ಕ ಅಂತ ಅಲ್ಲೇ ಒಂದು ಹಾಡು ಬರೋದವ ನೀ ಏನು ಮಾಡ್ತೀನಿ ನಿನಗೆ ತಿನ್ನಕ್ಕೆ ಹಕ್ಕೈತಿ ಮಗನ ಬೇಡಿ ತೊಗೊಂಡು ಬರ್ತೀಯ ಅಂದ್ರೆ ಅದು ದೇವರಿಗೆಲ್ಲ ಅದು ನಿನ್ನ ಮೈಯಾಗಿನ ರಕ್ತನ ಇಟ್ಕೊಳ್ಳೋದಿಲ್ಲ ಅದನ್ನು ಹೊರಗೆ ಒಗೆದು ಬಿಡ್ತೈತಿ ಅದಕ್ಕೆ ನೀ ದುಡಿದದ್ದು ನೀ ಉಣ್ಣಾಕ ಹಕ್ಕೈತಿ ಹೊರತು ಮತ್ತೊಬ್ಬರದನ್ನು ಕಸ್ಕೊಂಡು ಬಂದು ದಾನ ಧರ್ಮ ಮಾಡಿ ಹೆಸರು ತೊಳಕ್ಕೆ ಹಕ್ಕಿಲ್ಲ ಅದನ್ನು ಶರಣರು ಒಪ್ಪುವುದಿಲ್ಲ ಸಮಾನತೆಯ ತಳಹದಿಯ ಮೇಲೆ ಕಾಯಕ ಅದು ನಿನ್ನ ತನು ಮನ ಬಳಲಿ ಬರಬೇಕಂತ ಹೇಳ್ತಾರೆ ಹೊರತು ವಚನಕಾರರು ಅದು ಮತ್ತೊಬ್ಬರದನ್ನು ಹಲಿಬಿಸಿ ತೊಗೊಂಡು ಬಂದ ಅಪ್ಪಂದು ತೊಗೊಂಡು ಬಂದು ಮಗ ದಾನ ಮಾಡೋದು ಅತ್ತಿ ತೊಗೊಂಡು ಬಂದು ಹಳೆಯ ದಾನ ಮಾಡೋದು ಇದನ್ನು ಬಸವಾದಿ ಪ್ರಮುಖರು ಒಪ್ಪುವುದಿಲ್ಲ ಇದು ಸಮಾನತೆಯ ಕ್ರಾಂತಿ ಶರಣ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಕೈತಿ ಇದನ್ನು ನಾವು ತಿಳ್ಕೊಬೇಕಾಕೈತಿ ಇದನ್ನು ನಾವು ಅರ್ಥ ಮಾಡ್ಕೊಂಡಿವಿ ಇದನ್ನು ನಾವು ತಿಳ್ಕೊಂಡಿವಿ ಇದನ್ನು ನಾವು ಅರ್ಥ ಮಾಡಿದ್ವಿ ಅಂದ್ರೆ ಬದುಕು ಬಹಳ ಭವ್ಯವಾಗಿ ಹೋಗಿಬಿಡ್ತೈತಿ ನಾವು ಹಂಗೆ ಮಾಡಂಗಿಲ್ಲ ನಾವು ಹಂಗೆ ಮಾಡೋದಿಲ್ಲ ಪ್ರತಿಯೊಂದನ್ನು ಸಹಿತ ಗಳಿಕೆ ಮಾಡಕ್ಕೆ ಹೋಕ್ಕಿವಿ ಆದ್ರೆ ಮಹಾದೇವ ಭೂಪಾಲನಿಗೆ ಸಂಪತ್ತು ಭಾಳಿತ್ತು ಬಂದು ಏನು ಮಾಡಿದ ತ್ರಿಪುರಾಂತಕೆರೆಯ ದಂಡಿಯ ಮೇಲೆ ಗುಡಿಸಲ ಹಾಕ್ಕೊಂಡಿದ್ದ ಕಟ್ಟಿಗೆ ಕಡದ ಜೀವನ ಮಾಡಿದ ನಮ್ಮಲ್ಲಿ ಒಂದು ಮಾತೈತಿ ಏನು ಮಾತೈತಿ ಬಡತನ ಬಂದ ಮೇಲೆ ಶ್ರೀಮಂತಿಕೆ ಬರ್ಬೇಕಂತ ಆದ್ರೆ ಶ್ರೀಮಂತಿಕೆ ಬಂದು ಹೋದ ಮೇಲೆ ಬಡತನ ಬರಬಾರ್ದಂತ ಅದನ್ನು ತಡ್ಕೊಳಕ್ಕಾಗೋದಿಲ್ಲ ಹೌದಾ ಇದು ಸತ್ಯವೇ ಒಪ್ಪುಕೊಳ್ಳೋ ಮಾತೈತಿ ವಿಚಿತ್ರ ಅಂದ್ರೆ ಆತ ಶ್ರೀಮಂತಿಕೆಯ ಸುಪ್ಪತ್ತಿಗೆಯಲ್ಲಿ ಮೆರೆದಾವ ಬಸವಣ್ಣನ ಹೆಸರು ಕೇಳಿ ಬಂದುಬಿಟ್ಟ ಕಲ್ಯಾಣಕ್ಕೆ ಆದ್ರೆ ಬಡತನ ಬಾಳಿತ್ತಲ್ಲ ಬಸವಣ್ಣವ್ರು ಅಂದ್ರಂತ ವಿಚಾರ ಮಾಡಿದ್ರಂತ ಶರಣರ ಸಂಘ ಬಯಸಿ ಬಂದಾನ ಮಹಾದೇವ ಭೂಪಾಲ ಪಾಪ ಭಾಳ ಬಡತನ ಐತೆ ಅವನಿಗೆ ಏನಾರ ಮಾಡ್ಬೇಕಂತ ಜಂಗಮ ವೇಷವನ್ನು ತೊಟ್ಟು ಹೋದ್ರಂತ ಆತನ ಗುಡಿಸಲಕ್ಕೆ ಎಲ್ಲೇ ಮಾರಾಯನವ್ರು ಗುಡಿಸಲು ಮಠ ಮಧ್ಯಾಹ್ನದಾಗ ಹೋದ್ರಂತ ಜಂಗಮನ ವೇಷ ತೊಟ್ಟು ಬಸವಣ್ಣವ್ರು ಮಾರಾಯನವ್ರು ಅದಾರೇನ್ರಿ ಅಂದ್ರಂತ ಆತನ ಹೆಂಡತಿ ಮಹಾದೇವಿ ಆಕೆಗೆ ಗಂಗಾದೇವಿ ಅಂತಲೂ ಕರೀತಾರೆ ಇಲ್ರಿಪ್ಪ ಅವ್ರು ಕಾಯ್ಕ ಮಾಡಕ್ಕೆ ಹೋಗ್ಯಾರ ಹೌದಾ ನನಗೆ ಕಲ್ಯಾಣಕ್ಕೆ ಊರಾಗ ಹೋಗ್ಬೇಕಾಗೈತಿ ನಾನು ಬಿಸಿಲು ನನಗೆ ನೀರಡಿಕೆ ಆಗೈತಿ ನನ್ನ ನೇಮ ಐತಿ ನಾನು ಲಿಂಗ ಪೂಜೆ ಮಾಡ್ಕೊಳ್ಳಾರದ ಬಾಯಾಗ ನೀರು ಹಾಕಂಗಿಲ್ಲ ನನಗೆ ಸ್ವಲ್ಪ ಸ್ನಾನಕ್ಕೆ ಪೂಜಾಕ್ಕೆ ವ್ಯವಸ್ಥೆ ಮಾಡಿ ಕೊಡ್ಬೇಕವಾ ಅಂದಾಗ ಯಪ್ಪ ನಿಮ್ಮಂಥ ಜಂಗಮರು ಬರೋದು ಭಾಳ ಪುಣ್ಯ ನಮ್ಮದಂತೇಳಿ ಅದೇ ಗುಡಿಸಲದ ಒಂದು ಮೂಲೆಯಾಗ ಸ್ನಾನ ಮಾಡಿ ಲಿಂಗ ಪೂಜೆ ಮಾಡ್ಕೊಳಕತ್ರು ಲಿಂಗ ಪೂಜೆ ಮಾಡಿಕೊಂಡು ಮಾಡಿದ ನುಚ್ಚೋ ಸಂಗಟಿನೋ ಕಿಚಡಿನೋ ಲಿಂಗಾರ್ಪಿತ ಮಾಡಿಕೊಂಡು ಉಂಡು ಬಸವಣ್ಣನವರು ತಾವು ಬಂದ್ರೆ ಹೇಳ್ರವ ಅಂತ ಹೇಳಿ ಹೋದ್ರು ಆದ್ರೆ ಬಸವಣ್ಣ ಅನ್ನೋದು ಗೊತ್ತಿದ್ದಿದ್ದಿಲ್ಲ ಮಾರು ವೇಷದ ಜಂಗಮನ ವೇಷದಲ್ಲಿ ಬಂದಿದ್ದು ಹೋಗಿಬಿಟ್ರು ಬಸವಣ್ಣವ್ರು ಹಂಗೆ ಹೋಗಿದ್ದಿಲ್ಲ ಒಂದು ಬಂಗಾರದ ಚೀಲದ ಗಂಟಿಟ್ಟು ಹೋಗಿದ್ರು ಪೂಜಾದ ರೂಮ್ನ್ಯಾಗ ಆಶ್ಚರ್ಯ ಮಾರಯ್ಯ ಹೊಳ್ಳಿ ಕಾಯ್ಕ ಮಾಡಿ ಬಂದ ಇನ್ನೇನು ಕಟ್ಟಿಗೆ ಹೊರಿ ಇಟ್ಟು ಸ್ನಾನ ಮಾಡಿ ಲಿಂಗ ಪೂಜೆ ಮಾಡಿಕೊಂಡು ಅನುಭವ ಮಂಟಪಕ್ಕೆ ಹೋಗ್ಬೇಕು ನೀವು ಹೆಂಗೆ ಹೊತ್ತು ಮುಳುಗಿದ ಮೇಲೆ ಪ್ರವಚನಕ್ಕೆ ಬರ್ತೀರಿ ಹಂಗೆ ಅನುಭವ ಮಂಟಪಕ್ಕೆ ಹೋಗ್ಬೇಕು ಶರಣರ ಸಾನ್ನಿಧ್ಯದಲ್ಲಿ ಅನುಭವ ಮಂಟಪದಲ್ಲಿ ವಿಚಾರಗಳನ್ನು ಕೇಳಬೇಕಂತ ಕುಂತ ಇನ್ನೇನು ಸ್ನಾನ ಮಾಡಿ ಲಿಂಗ ಪೂಜೆ ಮಾಡ್ಕೊಳ್ಳೋಕೆ ಬರುವಾಗ ಆ ಪೂಜಾ ರೂಮಿನ್ಯಾಗ ಗಂಟು ಕಂಡು ಹಿಂಗೆ ಬಾರಿಸಿ ನೋಡಿದ ಜಣ್ಣು ಸಪ್ಪಳ ಹೆಂಡತಿ ಕರೆದ ಮಾದೇವಿ ಅಂದ ಏನ್ರಿ ಅಂದ
ಬಂಗಾರದ ನಾಣ್ಯಗಳು ಇಲ್ಯಾಕೆ ಬಂದಾವ? ನೀ ಏನಾರ ಕಾಶ್ಮೀರ ಬಿಟ್ಟು ಬರುವಾಗ ಊರಿಗೆ ಹೋದ ಮೇಲೆ ಬಳಕೆ ಮಾಡಕ್ಕೆ ಬೇಕಂತ ತೊಗೊಂಡು ಬಂದೀನ ಅಂದ್ರೆ ಅಕ್ಕಿ ಏನಲ್ಲ ಹಾದ್ಯಾಗ ಬರುವಾಗನ ಉಗುಳಿ ಬಂದೀನಿ ನಾನು. ಅಂದ್ರೆ ಗಂಡ ಹೆಂಡತಿ ಬರ್ಬೇಕಾದ್ರೆ ದಾರ್ಯಾಗ ಒಂದು ಬಂಗಾರದ ಚೂರು ಬಿದ್ದಿರ್ತೈತಿ. ಮನಸ್ಸು ಭಾಳ ಕೆಟ್ಟ, ನನ್ನ ಹೆಂಡತಿ ಮೈ ತುಂಬ ಬಂಗಾರ ಸಾಮಾನು ಹಾಕ್ಕೊಂಡು ಮೆರೆದಾಕಿ ಈ ಬಂಗಾರ ಚೂರು ನೋಡಿದ್ರೆ ಮತ್ತೆ ಅರಮನೆ ನೆನಪು ಬಂದಿಗಿಂದಿತ್ತು ಬಾ ಅಂತ ಕಾಲು ಕೆದರಿ ಹೆಬ್ಬೆರಳು ಕೆದರಿ ಮುತ್ತಾನ ಅದ್ರ ಮೇಲೆ. ಯಾರು ಕಲ್ಯಾಣಕ್ಕೆ ಬರ್ಬೇಕಾದ್ರೆ ಇದನ್ನು ದೂರದಿಂದ ನೋಡಿದ ಹೆಂಡತಿ ಅಂತಾಳ, ಅಲ್ಲಿ ಹಾದು ಹೋಗೋದಿಲ್ಲಕ್ಕಿ ಅತ್ತಕ್ಕೆ ಹಾದು ಹೋಗ್ಕಾಳ. ಗಂಡ ಕೇಳ್ತಾನೆ, ನೆಟ್ಟಗೆ ದಾರಿ ಇತ್ತು ಹಿಂಗ್ಯಾಕೆ ಹಾದು ಬಂದಿ ಅಂತ ಕೇಳಿದ್ರೆ ಅಲ್ಲಿ ಹೊಲಸು ಬಿದ್ದಿತ್ತು ಅದಕ್ಕೆ ಅತ್ತಾಗ ಹಾದು ಬಂದು. ಹೊಲಸು ಅಲ್ಲದು, ಬಂಗಾರದ ಚೂರದು, ನಾನಾ ಕೆದ್ರಿ ಮುಚ್ಚಿದೆ, ಇನ್ನೂ ನಿನ್ನ ಕಣ್ಣಾಗ ಬಂಗಾರನ ಕಾಣಕತ್ತವ, ನನ್ನ ಕಣ್ಣಾಗ ಕಲ್ಯಾಣದ ಹಾದಿ ಕಾಣಕತ್ತ ತಂದಿದ್ಲಕ್ಕೆ. ಅಂದರೆ ಆ ಕಥೆನೇ ಭಾಳ ರೋಮಾಂಚನ. 12ನೇ ಶತಮಾನದ ಶರಣರಕ್ಕಿಂತ ಶರಣೀಯರು ಒಂದು ಹೆಜ್ಜೆ ಮುಂದೆ, ಅವರು ಒಂದು ಹೆಜ್ಜೆ ಮುಂದೆ. ಗಂಡ ಪ್ರವಚನ ಭಾಳ ಚಲೋ ಐತಿ, ಚಲೋ ಚೆನ್ನ ಬಸವಣ್ಣ ಮಾತಾಡಕತ್ತಾನಂತ ಭಾಳತ್ತನ ಕುಂತ್ರು ಬಂದು ಎಚ್ಚರಿಸಿದ್ಲಕ್ಕಿ. ಕಾಯಕ ನಿಂದಿತ್ತು ಏಳಯ್ಯ ನಾಳದನೆ ಹೋಗಿ ಹೇಳು. ಅವ್ರು ಹಂಗೆ ಮಾತಾಡವ್ರ ಸ್ವಾಮಿಗಳು. ಹೇಳಿಲ್ಲಕ್ಕಿ ಗಂಡಗೆ 5 ಲಕ್ಕಮ್ಮ ಹೋಗು, ಶಿವಶರಣರ ಮನೆಯ ತಿಪ್ಪಿಯಲ್ಲಿ ಬಿದ್ದ ತಂಡೂಲವ ತಂದು ಕಾಯಕ ಮಾಡ್ಯಾಳಂತ 5 ಮಾರಯ್ಯನ ಹೆಂಡತಿ ಲಕ್ಕಮ್ಮ ಮಾರಯ್ಯನ ಎಬ್ಬಿಸಿ ಕಳಿಸಿದ್ಲು. ಮಾರಯ್ಯ ಹೋದಂತ ಉಂಟು ಜಾಸ್ತಿ ತೊಗೊಂಡು ಬಂದ್ರೆ ಏನಂದ್ಲು, ಈ ಸಕ್ಕಿ ಆಸೆ ನಿಮಗೇಕೆ, ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಮುಟ್ಟದ ಭಕ್ತಿ ಎಲ್ಲಿ ತಂದೆ ಅಲ್ಲೇ ಚಲಿಬಾ ಅಂತ ಕಳಿಸಿದ್ಲು. ಯಾ ಹೆಂಡತಿ ಕಳಿಸ್ತಾಳೆ ಹಿಂಗೆ ಅಂದ್ರೆ 900 ವರ್ಷ ಆದರೂ ಉಳ್ಕೊಂಡಾರ ಅವ್ರು ನಮ್ಮಂಥವ್ರು ಬಾಯಾಗ. ಅಕಸ್ಮಾತ್ ಮತ್ತು ಜಯಲಲಿತಾ ನಂಗೆ ಒಂದು ಲೋಡ್ ಚಪ್ಪಲ್ಲ ಒಂದು ಲೋಡ್ ಸೀರೆ ಗಳಿಸಿಟ್ಟಿದ್ರು ಯಾಕೆ ನೆನಸಾಕ ಹೋಗ್ತಾರ? ಏನು ಮಾಡಕ್ಕೆ ಬರೋದಿಲ್ಲ. ಏನು ನೋಡ್ಬೇಕು, ಒಂದಿಷ್ಟು ಮಂದಿ ಇಟ್ಟಿರ್ತಾರೆ. ಒಮ್ಮೆ ಮೈಗೆ ಹಚ್ಚಿದ್ರಂದ್ರೆ ಹೊಳ್ಳಿ ಮರನೇ ವರ್ಷನ ಬರ್ತಾವೆ ಪಾಳೆ ವರಿಬಿ ಎಟ್ಟು ಸೀರೆ ಏನು ಗಳಿಸಿಟ್ರು ಕೊನೆಗೆ ಅದನ್ನ ಹಣೆ ಬಾರಕ್ಕೆ ಒಂದೋ ಹೋದು. ನಮ್ಮ ಪೂರ್ವಾಶ್ರಮದಾಗ ನಮ್ಮ ಅವನ ತಾಯಿ ಮುದುಕಿತ್ತು, ಎಷ್ಟು ಸೀರೆ ಕಿವು ಚಾ ಬರೀ ಸಾಯು ಮಟ್ಟ ಪಡಿಕಿ ಉಟ್ಕೊಂಡ ಸತ್ತು ಕೊನೆಗೆ ಸಿದಿಗಿಗೆ ಮಾತ್ರ ಒಂದ ಸೀರೆ ಕಟ್ಟಿದ್ರು. ಊಟ ನೋಡ್ಲಿಲ್ಲ, ಅದು ತಂಕ್ ತೆಗಿ ಹಾಕಿ ನೋಡಾಕಿ ಮುಚ್ಚಾಕಿ, ಟ್ರಂಕ್ ತೆಗಿ ಹಾಕಿ ನೋಡಾಕಿ ಮುಚ್ಚಾಕಿ. ಅವನು ಯಾಕೆ ಉಟ್ಕೊಳ್ಳೋದು ಅಂದ್ರೆ ತವ್ರ ಮನೆಯವ್ರು ಕೊಟ್ಟದು ಅಂತ. ತವ್ರ ಮನೆಯವ್ರು ಕೊಟ್ಟದು ಅಂದ್ರೆ ಏನು ಪೂಜೆ ಮಾಡ್ಕೊತ ಕುಂದ್ರದ ಅವನು? ಉಡಾಕದಾವ, ಉಟ್ಕೊಳಕ್ಕೆ ಯಾರು ಇರೋದಿಲ್ಲ, ಅವ್ರಿಗೆ ಕೊಡಾಕದಾವ. ಈ ಅಸಂಗ್ರಹ ಬುದ್ಧಿ ಹೋಗಬೇಕು, ಈ ಅಸಂಗ್ರಹ ಬುದ್ಧಿ ಹೋಗಬೇಕು. ಅದಕ್ಕೆ ಅಂಬಿಗರ ಚೌಡಯ್ಯ ಪರಮಾತ್ಮನ ಕಾಣಬೇಕನ್ನುವಂಥ ಇಚ್ಛಾ ನಿನ್ನ ಮನಸ್ಸಿನಾಗ ಬಂದತ್ತೆ ಅಂದ್ರೆ ಕಾಶಿಗೆ ಹೋಗಿ ಅಲ್ಲಿ ಕಾಯ ವಿನಾಶ ಮಾಡಬೇಡ. ನಿನ್ನ ಸುತ್ತಮುತ್ತಲಿದ್ದವರಿಗೆ ಅನ್ನ ವಸ್ತ್ರ ಒಡವೆಗಳ ಕೊಟ್ಟರೆ ನೀನೇ ದೇವನೆಂದಾತ ಅಂಬಿಗರ ಚೌಡಯ್ಯ ನಿಜ ಶರಣ ಅಂತ ಹೇಳ್ತಾನೆ. ಶರಣರು ಇಲ್ಲಿ ಒಪ್ತಾರ ಹೊರತು ಕಾಶಿಗೆ ಹೋಗಿ ಮುಳುಗೋದು ಒಪ್ಪಂಗಿಲ್ಲ, ಕಾಶಿಗೆ ಹೋಗಿ ಮುಳುಗೋದು ಒಪ್ಪೋದಿಲ್ಲ. ಇಲ್ಲೇ ದೈವತ್ವ ಒಪ್ತಾರೆ. ಕೊನೆಗೇನಾಯಿತು, ಅದೇ ಮಾರಯ್ಯ ಹೆಂಡತಿಗೆ ಹೇಳ್ತಾನವ, ನೀನೂ ತಂದಿಲ್ಲ, ಮತ್ತಾರು ಬಂದಿದ್ರು? ಜಂಗಮ ಮೂರ್ತಿಗಳು ಬಂದಿದ್ರು. ಅವ್ರನ್ನ ಬಿಟ್ಟರೆ ಯಾರು ಬಂದಿದ್ರು? ಮತ್ತಾರು ಬಂದಿಲ್ಲ. ಬಂದಾವ ಜಂಗಮ ಅಂತೀವಿ. ಜಂಗಮ ಯಾವಾಗಲೂ ಪ್ರಸಾದ ಮಾಡಿ ಕೊಟ್ಟದ್ದು ತೊಗೊಂಡು ಹೊಕ್ಕಾನ, ಎಂದೂ ಕೊಟ್ಟು ಹೋಗೋದಿಲ್ಲ. ಎಂದರ ಜಂಗಮರನ್ನ ಮನೆಗೆ ಕರೆದು ಕೊಟ್ಟು ಕಳಿಸ್ಯಾರ ನೀವೆಲ್ಲ? ಇಲ್ಲ. ನೀವು ಉಣಿಸಿ ಪ್ರೀತಿಯಿಂದ ಮತ್ತು ತಾಂಬೂಲದಾಗ ರೂಪಾಯಿನೋ ಏನೋ 4 ನಮ್ಮ ಕಾಲದಾಗಿತ್ತು, ನಾವು ಸಣ್ಣವರಿದ್ದಾಗ 1-4 ಇತ್ತದು. ಈಗ ಎಟ್ಟಾಗೈತೆ ಗೊತ್ತಿಲ್ಲ. ಬಹುಶಃ ಈಗ 1-4 11 ಆಗಿರ್ಬೋದು, 11 ಆಗಿರ್ಬೋದು. ಇಟ್ಟು ಕೊಡ್ತಾರ, ಕೊಟ್ಟು ನಮಸ್ಕಾರ ಮಾಡ್ತಿದ್ರು ಜಂಗಮರಿಗೆ. ಜಂಗಮ ಬಂದಾವ ಪ್ರಸಾದ ಮಾಡಿ ಇಸ್ಕೊಂಡು ಹೊಕ್ಕಾನ, ಇಟ್ಟು ಹೋಗ್ಯಾನ ಅಂದ್ರೆ ಜಂಗಮ ಅಲ್ಲ, ಬಂದಾವ ಜಂಗಮರನ್ನ ಹುಟ್ಟು ಹಾಕಿದ ಬಸವಣ್ಣ. ಪಕ್ಕ ಗೊತ್ತಾತ. ಆಯಿತು, ಅಡುಗೆ ಮಾಡಿ ನೀನು ಕರ್ಕೊಂಬರ್ತೀನಿ. ದೊಡ್ಡವರ ಮತ್ತು ಈ ಪರಿ ತಂದು ಇಟ್ಟು ಒಂದು ಕಡೆ ಕಾಯ್ಕ ಮಾಡಿ ಉಂಡ್ರಿ ಅಂತ ಹೇಳ್ತಾರೆ. ಮತ್ತು ಈ ಪರಿ ತೊಂಬದು ಗಂಟು ಇಟ್ಟರೆ ಮತ್ತು ದಿನ ಒಂದು ಬಿಲ್ಲಿ ಖರ್ಚು ಮಾಡಿ ಆನಂದವಾಗಿ ಬದುಕಿ ಬಿಡೋನಲ್ಲ. ಮತ್ತು ಕಟ್ಟಿಗೆ ಕಡಿದಾರ ಯಾಕೆ ಬೇಕು, ಕಾಯ್ಕ ಮಾಡೋದಾರ ಯಾಕೆ ಬೇಕು, ದೇಹ ದಂಡಿಸೋದಾರ ಯಾಕೆ ಬೇಕು? ತಿಳಿದವ್ರ ಹಿಂಗೆ ಮಾಡಿದ್ರೆ ಹೆಂಗೆ ನಮ್ಮ ಹಣೆ ಬರ ಅಂದ ಮಾರಾಯ. ಈ ಬಂಗಾರದ ಚೂರು ಖರ್ಚು ಮಾಡಿ ಉಣಬೇಕಾಗಿದ್ರೆ ಕಾಶ್ಮೀರ ಬಿಟ್ಟು ಕಲ್ಯಾಣಕ್ಕೆ ಬರೋ ಅವಶ್ಯಕತೆ ಏನಿತ್ತು? ಪ್ರಶ್ನೆ ಮಾಡ್ತಾನೆ ಹೆಂಡತಿ. ಮಾಡಿವತ್ತು ಹೋಗಿಡಿ ಕಲ್ಯಾಣದಾಗಿನ ಅಮರಗಣಗಳನ್ನು ಜಂಗಮರನ ಪ್ರಸಾದಕ್ಕೆ ಕರ್ಕೊಂಡು ಬಂದಂತ. ನೀಲಮ್ಮ ಬಸವಣ್ಣವ್ರು ಮಹಾಮನಿ ಮುಂದೆ ನಿಂತರಂತ. ಬರ್ರಿ ಮಹಾಮನಿ ಬಾಗಿಲು ತೆಗೆದೈತಿ, ಬರ್ರಿ ಬರ್ರಿ ಜಂಗಮರೆಲ್ಲ ಬರ್ರಿ ಅಂತೇಳಿ. ಇವರೆಲ್ಲ ಎಲ್ಲಿ ಹೋಗಿದ್ರಂತ? ಮಾರಾಯನ ಮನೆಗೆ ಹೋಗಿದ್ರಂತ ಪ್ರಸಾದಕ್ಕೆ. ಆ ಚರಿತ್ರೆ ಬಸವ ಪುರಾಣದಲ್ಲಿ ಬರ್ತದೆ, ಅವರ ವಚನದಲ್ಲಿಯೂ ಬರ್ತದೆ. ಅವ್ರ ವಚನದಲ್ಲಿ ಮುಳುಗಿ ಮಾರಾಯನ ವಚನದಲ್ಲೂ ಐತಿ. ಬಸವ ಪುರಾಣದಾಗಿದ್ದರೆ ನಾವು ನಂಬಾರ್ದಾಗಿತ್ತು. ಆದರೆ ಸ್ವತಃ ಅವನ ಬರದಾನಿದ್ದಾನೆ, ತನ್ನ ಚರಿತ್ರೆ ತನ್ನ ವಚನದಲ್ಲೇ ಬರಿತಾನೆ. ಆ ಜಂಗಮರನ್ನೆಲ್ಲ ಕರ್ಕೊಂಡು ಬಂದು ಎಲ್ಲರಿಗೂ ಪ್ರಸಾದ ಮಾಡಿಸಿ ತಾಯೇನು ಕಟ್ಟಿಗೆಗಳನ್ನು ತಂದಿದ್ನಲ್ಲ ಅವನು ಸಣ್ಣಗ ತುಂಡು ಮಾಡಿ ಜಂಗಮರ ಪಾದೋದಕವನ್ನು ಅವುಗಳ ಮೇಲೆ ಹಾಕಿದಂತ ಅವು ಬಂಗಾರದ ಕಟ್ಟಿಗೆ ಆದವಂತ. ಆ ಬಂಗಾರದ ಕಟ್ಟಿಗೆಗಳನ್ನು ಎಲ್ಲರಿಗೂ ಒಂದೊಂದು ಕೊಟ್ಟು ನಮಸ್ಕಾರ ಮಾಡಿ, ಹಂಗ ಹೋಗಬೇಡ್ರಿ ಬಸವಣ್ಣವ್ರ ಮನೆ ಮುಂದೆ ಹಾದು ಹೋಗ್ರಿ ಅಂತ ಹೇಳಿದಂತ. ಅವ್ರ ಚರಿತ್ರೆನೇ ಬರ್ತದೆ, ಆ ಕಲ್ಯಾಣ ಆ ಹಿಸ್ಟ್ರಿನೇ ಬರ್ತೈತಿ. ಇದನ್ನು ಹೊಳ್ಳಮಳ್ಳ ನಮ್ಮಂಥ ಪ್ರವಚನಕಾರರು ಹೇಳಬೇಕು. ಇವನು ಹೇಳಲಾರದಕ್ಕೆ ಶರಣರ ಚರಿತ್ರೆ ಗ್ರಂಥಸ್ಥವಾಗಿ ಉಳಿದ್ಬಿಟ್ಟಾವ, ಅವು ಜನಗಳಿಗೆ ಗೊತ್ತಾಗ್ತವೆ.
ಎಲ್ಲರೂ ಬಸವಣ್ಣವ್ರ ಮನೆ ಮುಂದೆ ಹಾದು ಹೊಂಟ್ರು. ನೀಲಮ್ಮ ಬಸವಣ್ಣ ಗಂಡ ಹೆಂಡತಿ ಬಾಗಿಲ್ದಾಗ ನಿಂತು ಬರ್ರಿ ಬರ್ರಿ ಅಂತ ಕರೀತಾರ. ಏನ್ರಿ ಮಾರಾಯನ ಮನೆಗೆ ಹೋಗಿದ್ವಿ, ಪ್ರಸಾದ ಮಾಡಿದ್ವಿ, ಏನು ಸಂಗಟಿ, ಏನು ಸಾರು, ಏನು ಕಿಚಡಿ ಅಂತ ಹೊಟ್ಟೆ ಕೈ ಹಚ್ಕೊಂತ ಹೋದವು. ಸಾಲದಕ್ಕೆ ಬಂಗಾರದ ಕಿಟಕಿ ಕೊಟ್ಟಾನ್ರಿ ಅಂದರು. ಬಸವಣ್ಣವ್ರಿಗೆ ತಳಮಳ ಚಲೋ ಆತು. ಮಠ ಮಧ್ಯಾಹ್ನದಾಗ ಹೋಗಿ ನಾ ಇಟ್ಟು ಬಂದಿನೋಯಪ್ಪ, ಶರಣರನ್ನು ಬಡವರಂತ ತಿಳ್ಕೊಂಡಿನಿ, ಶರಣರ ಮನೆ ಸಣ್ಣದಿರ್ಬೋದು, ಶರಣರ ಮನಸ್ಸು ದೊಡ್ಡದೈತೆ ಅಂತೇಳಿ ಬಸವಣ್ಣನವರು ಓಡ್ಕೊಂತ ಬರ್ತಾರ. ಮನೆ ನೋಡ ಬಡವರು, ಮನ ನೋಡ ಘನಮನ ಸಂಪನ್ನರು, ಸೋಂಕಿನಲ್ಲಿ ಸುಖಿ ಸರ್ವಾಂಗ ಕಲಿಗಳು, ಪಸರ ಕನುವಿಲ್ಲ ಬಂದ ತತ್ಕಾಲ ಕುಂಟು ಕೂಡಲ ಸಂಗನ ಶರಣರು, ಕರುಳಿಲ್ಲದ ಕಲಿಗಳಂತೇಳಿ ಓಡಿ ಬಂದ ಮಾರಾಯನ ತೆಕ್ಕಿ ಪಡ್ಕೊಂಡ. ಎಂಥ ಅದ್ಭುತವಾದ ಕ್ರಾಂತಿ. ನಾನು ಶರಣರನ್ನು ಬಡವರಂತ ತಿಳ್ಕೊಂಡಿದ್ನಿಪ್ಪ, ನಿನಗೆ ಗುಡಿಸಲ ನೋಡಿ, ನೀ ಸಿಂಹಾಸನದ ಮೇಲೆ ಕುಂತು ರಾಜ ಅಂತ ನೋಡಿ, ನಿನಗೆ ಬಡತನ ನೋಡಿ, ನಿನ್ನ ಬಡತನಕ್ಕೆ ನಾನು ಸಹಾಯ ಮಾಡ್ಬೇಕಂತ ಬಂಗಾರ ಇಟ್ಟ್ಯಾ. ಆದ್ರೆ ನನಗೆ ಈಗ ಗೊತ್ತಾತು, ಶರಣರ ಮನಿ ಸಣ್ಣವದಾವ, ಅವರು ಮುಟ್ಟಿದ ಚಿನ್ನಕೈತೆ ಅನ್ನೋ ಸತ್ಯ ನಿನ್ನ ನೋಡಿ ಗೊತ್ತಾತು. ತತ್ಕಾಲಕ್ಕುಂಟು ಪ್ರಸಾರಕ್ಕನುವಿಲ್ಲ, ಇವತ್ತೆಟ್ಟು ಬೇಕಟ್ಟು ದುಡಿದಿಡ್ತಾರಂತ. ಸೋಂಕಿನಲ್ಲಿ ಸುಖಿ, ಎಲ್ಲಿನೂ ಅವ್ರಿಗೆ ರೋಗಾನ ಇಲ್ಲಂತ. ಚರ್ಮ ಸ್ವಚ್ಛ ಐತೆ ಅಂತ, ಕಣ್ಣು ಸ್ವಚ್ಛ ಐತೆ ಅಂತ, ಮೂಗು ಸ್ವಚ್ಛ ಐತೆ ಅಂತ, ನಾಲಿಗೆ ಸ್ವಚ್ಛ ಐತೆ ಅಂತ, ಬಾಯಿ ಸ್ವಚ್ಛ ಐತೆ ಅಂತ. ಸೋಂಕಿನಲ್ಲಿ ಸುಖಿ ಸರ್ವಾಂಗ ಕಲಿಗಳು. ಬರೇ ಒಂದ ಕಡೆ ಅಲ್ಲ, ಎಲ್ಲ ಕಡೆ ಅವರು ಸೂರರಾದಾರ, ಇಂದ್ರಿಯಗಳನ್ನು ಗೆದ್ದವರದಾರ, ಮಾಯೆಯನ್ನು ಗೆದ್ದವರದಾರ, ಮರಣವನ್ನು ಗೆದ್ದವರದಾರ. ಇಂಥ ಶರಣರು ಕರುಳಿಲ್ಲದ ಕಲಿಗಳು ಕೂಡಲ ಸಂಗನ ಶರಣರು ಅಂತ ಹೇಳಿದ ಮೇಲೆ ಮತ್ತೆ ಮಾರಾಯ ಅಂತಾನ, ನೀನು ಸಣ್ಣವಲ್ಪ ಪುಣ್ಯಾತ್ಮ, ಕಾಯಕ ಮಾಡ್ರಿ ದಾಸೋಹ ಮಾಡ್ರಿ ಅಂತ ಹೇಳಿದವನ ನೀನ ನನ್ನ ಮನ್ಯಾಗ ಬಂಗಾರ ತಂದಿಟ್ರೆ ಅದೇನೋ ಮನ್ಯಾಗ ಇಲಿ ಭಾಳ ಆಗ್ಯಾವಂತ ಬೆಕ್ಕು ಸಾಕಿದ್ರಂತ. ಇಲಿಗೆ ದಿನ 3 ಹೊತ್ತು ಚಲೋತ್ನಂಗೆ ಬಂಡಿಗಟ್ಲೆ ಆ ತಾಬಂಡಿ ತುಂಬ ಹಾಲು ಕುಡಿಸಿದ್ರಂತ. ಮತ್ತು ಹಾಲು ಕುಡಿದ ಆ ಬೆಕ್ಕು ಇಲಿ ಹಾಕಿ ಹಿಡ್ಯಾಕ ಹೋಗತಿ. ಹಂಗೆ ದುಡಿದು ತಿನ್ನಂತ ಹೇಳಿದವನ ನೀನ ಬಂಗಾರ ತಂದು ಮನ್ಯಾಗ ಇಟ್ರ ಮತ್ತು ನಾವ್ಯಾಕೆ ದುಡಿಯಾಕೆ ಹೋಕ್ಕಿವಿ. ಅದಕ್ಕೆ ಇದು ಬ್ಯಾಡ ಅನ್ನೋ ಸಲುವಾಗಿ ನಾ ಮಾಡಿದೆ ಅಂಥೇಳಿ ಹಮ್ಮು ಬಿಮ್ಮುಗಳ ನಳಿದ ಅನವರತ ಶಿವ ನೀನು. ಭಕ್ತರ ಭಾವದಲ್ಲಿ ಸುಳಿಯುವ ಸುಳುವು, ವಿರಕ್ತರ ಜ್ಞಾನದಲ್ಲಿ ಹೊಳೆಯುವ ಕಳೆಯು, ನೀನೇ ಸಂಗನ ಬಸವಣ್ಣ. ನೀ ಸಾಮಾನ್ಯನಲ್ಲ, ಈ ಪವಾಡವನ್ನು ಮಾಡಿ ಜಗತ್ತಿಗೆ ತೋರ್ಸಾಕಿ ಘಟನೆ ಮಾಡಿಯಪ್ಪ. ನೀ ಯಾಕೆ ತಂದು ನನ್ನ ಮನೆಯಾಗ ಇಟ್ಟು ಹೋಗಿ ಅನ್ನೋದು ಗೊತ್ತೈತಿ. ನೀನು ವಿರಕ್ತರ ಗುರು, ನೀನು ಭಕ್ತರ ಭಾವದ ಚೈತನ್ಯ, ನೀನೇ ಅಮರೇಶ್ವರ ಲಿಂಗದ ಕಳೆ ಸಂಗನ ಬಸವಣ್ಣ ಅಂತ ಈತ ಕೈ ಮುಗದ, ಬಸವಣ್ಣ ಕೈ ಮುಗದ. ಭ್ರತ್ಯಾಚಾರ ಅನ್ನುವಂಥದ್ದು ಬಸವಣ್ಣನ ನೋಡಿ ಕಲಿಬೇಕು, ಪ್ರತ್ಯಾಚಾರ ಅನ್ನುವಂಥದ್ದು ಮಡಿವಾಳ ಮಾತೆಯನ್ನು ನೋಡಿ ಕಲಿಬೇಕು. ನಿಮ್ಮ ಶರಣರಿಗೆ ಶರಣೆಂಬುದು ಕರುಣಿಸೋ ಕೂಡಲ ಸಂಗಮ ದೇವಾ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ಶರಣರು ತಾತ್ವಿಕ ತಳಹದಿಯ ಮೇಲೆ ಪರಮಾತ್ಮನ ನಂಬಿ ಸಮಾನತೆ ಕಾಯಕ ಮಾಡಿದವರ ಹೊರತು ಪ್ರಾಣಸ ಕ್ರಾಂತಿ ಹಂಗೆ ಸಿಕ್ಕವ್ರನ್ನ ಹೊಡೆದು ಗಂಟು ಗಳಿಸಿಕೊಂಡು ರಕ್ತ ಕ್ರಾಂತಿ ಮಾಡಿದ ಕ್ರಾಂತಿ ನಮ್ಮದಲ್ಲ. ನಮ್ಮದು ಸದುವಿನಯದ ಕ್ರಾಂತಿ, ನಮ್ಮದು ಸಮಾನತೆಯ ಕ್ರಾಂತಿ, ನಮ್ಮದು ಸರಳತೆಯ ಕ್ರಾಂತಿ. ಅಂಧರು, ಅನಾಥರು, ಕುರುಡರು, ಕುಂಟರಿದ್ರೆ ಅವ್ರನ್ನ ಮಗ್ಲು ಕರ್ಕೊಂಡು ಅವ್ರಿಗೆ ಬಾಯಾಗ ತುತ್ತಿಟ್ಟು ತಲೆ ಮ್ಯಾಗ ಕೈ ಇಟ್ಟು ನಾ ಅದಿನಪ್ಪ ಹೆದರಬೇಡ ಅಂತೇಳಿ ಬದುಕಾಕ ಹಕ್ಕು ಕೊಟ್ಟಂಥ ಕ್ರಾಂತಿ ಅದು ಬಸವ ಕ್ರಾಂತಿ. ಅಂತ ಬಸವ ಕ್ರಾಂತಿಯಲ್ಲಿ ಸಮಾನತೆ ಐತೆ ಹೊರತು ಮತ್ತೊಂದಿಲ್ಲ ಅಂತ ನಾವು ತಿಳ್ಕೊಂಡ್ರೆ ಶರಣರ ಕಾಯಕ, ಶರಣರ ಅರಿವು ನಮಗೆ ಗೊತ್ತಾಗ್ತದೆ ಅನ್ನುವಂಥ ಮಾತನ್ನೇ ಸಂದರ್ಭದಲ್ಲಿ ಹೇಳ್ತಾ, ಇಂಥ ಕಾಯಕವ ಮಾಡಿದ ಬಸವಣ್ಣ ನಾಯಕನಾದ ಜಗತ್ತಿಗೆ ಅನ್ನುವಂಥ ಮಾತನ್ನು ಹೇಳ್ತಾ, ಅಂಥ ಮಾರಯ್ಯ, ಅಂಥ ಬಸವಣ್ಣನವರು ಕಲ್ಯಾಣದಲ್ಲಿ ಅಮರಗಣಗಳಾಗಿ ಬೆಳಗಿದ್ರು ಅಂತ ಹೇಳಿ ಇವತ್ತಿನ ಶರಣರ ಸಮತಾ ತತ್ವಕ್ಕೆ ನೂಲಿಯ ಚಂದೆಯನ ಪ್ರಸಂಗಕ್ಕೆ ನಾನು ವಿರಾಮ ಕೊಡ್ತೇನೆ. ಎಲ್ಲರಿಗೂ ಧನ್ಯವಾದ. ಶರಣು ಶರಣು ಶರಣ.